ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನೆ ಸಾಯಂಕಾಲದಿಂದ ವಿವಿಧ ರೀತಿಯಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕೂ ಕೇಳುವುದಕ್ಕೂ ನಮ್ಮ ಮುಂದೆ ಇಡಲ್ಪಟ್ಟಿರುವ ಪ್ರಸ್ತಾಪವನ್ನು ಆಶ್ರಯಿಸಿಕೊಂಡು ಈ ಶಿಬಿರವನ್ನು ಪ್ರಾರಂಭಿಸುವಂತೆಯೂ ದೇವರು ಕೊಟ್ಟಂತಹ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ನಮ್ಮ ಈ ವರ್ಷದ ಶಿಬಿರದ ಪ್ರಸ್ತಾಪವು ಜೆಫನ್ಯನ ಪ್ರವಾದನಾ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯದಿಂದ ಆರಿಸಿಕೊಂಡಂತಹ ಒಂದು ಭಾಗ. ಕನ್ನಡದಲ್ಲಿ ಇದರ ಟಿಪ್ಪಣಿಯನ್ನು ಈಗಾಗಲೇ ನಾನು ಕೆಲವರಿಗೆ ಕೊಟ್ಟಿದ್ದೇನೆ. ಆ ಒಂದು ವಾಕ್ಯವನ್ನು ಮತ್ತೊಮ್ಮೆ ಪ್ರಥಮವಾಗಿ ನಾವು ಓದಿಕೊಂಡು ಕೆಲವು ವಿಷಯಗಳನ್ನು ಈ ಭಾಗದಿಂದ ನೋಡೋಣ. ಜೆಫನ್ಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 7ನೇ ವಾಕ್ಯ. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಿ, ಯೆಹೋವನ ದಿನವು ಸಮೀಪಿಸಿತು, ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ಈ ವೇದ ಭಾಗದಿಂದ ಆರಿಸಿಕೊಂಡಂತಹ ಒಂದು ಮಾತಾಗಿದೆ, ಯೆಹೋವನ ದಿನವು ಸಮೀಪಿಸಿತು. ಯೆಹೋವನ ದಿನವು ಸಮೀಪಿಸಿತು ಎಂಬಂತ ಆ ಒಂದು ಪ್ರಸ್ತಾಪಕ್ಕೆ ಸಂಬಂಧಪಟ್ಟ 3 ಕಾರ್ಯಗಳನ್ನು ಆ ವಾಕ್ಯದಿಂದಲೇ ಆರಿಸಿ ಇಂದು, ನಾಳೆ ಮತ್ತು ಶನಿವಾರ 3 ದಿವಸದ ಬೆಳಗಿನ ಅಧ್ಯಯನ ಕೂಟಗಳಲ್ಲಿ ಪ್ರಾಯೋಗಿಕವಾಗಿ ಈ ವಿಷಯಗಳನ್ನು ವಿವರಿಸಬೇಕು ಎಂಬುದಾಗಿ ನಾನು ಇಷ್ಟಪಡುತ್ತೇನೆ. ಅದರಲ್ಲಿ ಮೊದಲನೇ ಭಾಗ 7ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ, ಬಿ ಸೈಲೆಂಟ್ ಬಿಫೋರ್ ದ ಲಾರ್ಡ್. ಯೆಹೋವನ ದಿನವು ಸಮೀಪಿಸಿತು, ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ ಎಂಬುದಾಗಿ ಇಲ್ಲಿ ಪ್ರವಾದಿ ಒಂದು ಮಾತನ್ನು ಹೇಳುತ್ತಾ ಇದ್ದಾನೆ. ಆ ಪ್ರವಾದನೆಯ ಹಿನ್ನೆಲೆಗೆ ನಾನು ಈಗ ಇಳಿದು ಹೋಗೋದಿಲ್ಲ. ಆದರೆ ಯಾವುದೇ ಒಂದು ಗಾಂಭೀರ್ಯತೆ ಉಳ್ಳಂತಹ ಒಂದು ಸಂಭವವು ನಡೆಯುವುದಕ್ಕಿಂತ ಮೊದಲು ಜನರು ಮೌನವಾಗುವಂತಹ ಒಂದು ಸಂದರ್ಭವನ್ನು ಸಾಧಾರಣವಾಗಿ ನಾವು ಕಾಣಬಹುದು. ನಾವೆಲ್ಲ ಶಾಲೆಗೆ ಹೋಗುವಾಗ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಕುಳಿತುಕೊಂಡು 10 ಗಂಟೆಗೆ ಸರಿಯಾಗಿ ಅಧ್ಯಾಪಕರು ಕ್ಲಾಸಿನೊಳಗೆ ಬರ್ತಾರೆ. ಒಂದು ವೇಳೆ 9:45, 9:50ಕ್ಕೆ ಮಕ್ಕಳೆಲ್ಲ ಕ್ಲಾಸಿನೊಳಗೆ ಬಂದು ಕೂತ್ಕೊಂಡಿದ್ದಾರೆ. ಆ ಕ್ಲಾಸ್ ಪ್ರಾರಂಭವಾಗುವುದಕ್ಕಿಂತ ಒಂದು 10 ನಿಮಿಷ ಮೊದಲು ಆ ಕ್ಲಾಸಿನ ಒಳಗೆ, ತರಗತಿಯ ಒಳಗೆ ನಾವು ಬಂದರೆ ನಮ್ಮ ಊರಿನ ಸಂತೆಯಲ್ಲಿಯೂ ಅಷ್ಟು ಶಬ್ದ ಇರೋದಿಲ್ಲ. ಎಲ್ಲರೂ ಕಚ 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 ಅಂತ ಮಾತಾಡ್ತಾ ಇರ್ತಾರೆ. ಯಾರು ಏನು ಹೇಳ್ತಾರೆ ಅಂತ ಕೇಳ್ತಾ ಇರೋದಿಲ್ಲ, ದೊಡ್ಡ ಶಬ್ದ ಇದ್ರೊಳಗಡೆ. ಆದ್ರೆ ಲೆಕ್ಚರರ್ ಬರ್ತಾ ಇದ್ದಾರೆ ಅಥವಾ ಅಧ್ಯಾಪಕರು ಬರ್ತಾ ಇದ್ದಾರೆ, ಅವರ ಬರೋಣ ಸಮೀಪವಾಯಿತು ಎಂಬ ಹಂತ ಬಂದ ಕೂಡಲೇ ಟಪ್ ಎಲ್ಲ ಮುಗೀತು. ಒಂದು ಮಾತು ಇಲ್ಲ, ಪೂರ್ಣ ಮೌನ ಅಲ್ಲಿ. ಯಾಕೆಂದ್ರೆ ಇನ್ನೂ ಮಾತಾಡಬೇಕಾದವರು ನಾವಲ್ಲ, ಬರುವವರು ಮಾತಾಡಬೇಕು. ಅದು ನಮಗೆ ಚೆನ್ನಾಗಿ ಗೊತ್ತು. ಅದೇ ರೀತಿಯಲ್ಲಿ ಇಲ್ಲಿ ಪ್ರವಾದಿ ಹೇಳುವಾಗ ಯೆಹೋವನ ದಿನವು ಸಮೀಪಿಸಿತು, ಯೆಹೋವನ ದಿನವು ಸಮೀಪಿಸಿತು ಎಂಬುದಾಗಿ ಹೇಳುವಾಗ ನಾವು ಮೊದಲನೇದಾಗಿ ಮಾಡಬೇಕಾದ ಕಾರ್ಯವು ಆತನ ಸನ್ನಿಧಿಯಲ್ಲಿ ನಾವು ಮೌನವಾಗಿರಬೇಕು. ಇಷ್ಟು ಹೊತ್ತು, ಇಷ್ಟು ದಿನ ನಾವೆಲ್ಲ ಮಾತನಾಡಿದೆವು. ಇನ್ನು ಆತನಿಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ನಾವು ಕೊಡಬೇಕು. ಆತನು ಮಾತನಾಡಲಿ. ನಾವೆಲ್ಲ ಮಾತಾಡೋದ್ರಲ್ಲಿ ಬಹಳ ನಿಪುಣರು. ಯಾವುದೇ ಬಿಡುವಿಲ್ಲದೆ ಮಾತಾಡ್ತಾ ಇರ್ತೇವೆ. ಲೈಫ್ನಲ್ಲಿ ನಾವು ಎಷ್ಟು ಮಾತಾಡಿದ್ದೇವೆ ಎಂಬುದನ್ನು, ಅದನ್ನೆಲ್ಲ ಹುಟ್ಟಿದ ದಿವಸದಿಂದ ಮಾತನಾಡಿದ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ರೆ ಎಷ್ಟೋ ಉದ್ದ, ಅದಕ್ಕೆ ಹೇಳಿದ್ರು ಮುಗಿಯೋದಿಲ್ಲ, ಅಷ್ಟು ನಾವೆಲ್ಲ ಮಾತಾಡಿದ್ದೇವೆ. ಆದ್ರೆ ಇಲ್ಲಿ ಪ್ರವಾದಿ ಹೇಳುವಂಥದ್ದು, ನೀವೆಲ್ಲ ಬಹಳಷ್ಟು ಮಾತನಾಡಿದ್ದೀರಿ, ಇನ್ನು ನೀವು ಮೌನವಾಗಿರಬೇಕು. ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಬೇಕು. ಈ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಬೇಕು ಎಂಬುದಾಗಿ ಹೇಳುವಾಗ ಯಾವ ರೀತಿಯಲ್ಲಿ ಅಥವಾ ಯಾತಕ್ಕೋಸ್ಕರ ನಾನು ಮೌನವಾಗಿರಬೇಕು? ನಾನು ಆ ಟಿಪ್ಪಣಿಯಲ್ಲಿ ಕೆಲವು ಅಂಶಗಳನ್ನು ಅಲ್ಲಿ ವಿವರಿಸಿದ್ದೇನೆ. ಅದರಲ್ಲಿ ಮೊದಲನೆಯ ವಿಷಯ, ಸ್ವಯಂ ನ್ಯಾಯೀಕರಿಸಲು ಯಾವ ಮಾತನ್ನು ಆಡಬೇಡಿ.
ಆದಿಕಾಂಡದಲ್ಲಿ ಮನುಷ್ಯನ ಸೃಷ್ಟಿಯ ಚರಿತ್ರೆಯನ್ನು ನಾವು ನೋಡುತ್ತಾ ಬರುವುದಾದರೆ, ಆದಮನನ್ನು ಅವಳನ್ನು ದೇವರು ಸೃಷ್ಟಿಸಿದನು. ಅವರಿಬ್ಬರು ಪಾಪ ಮಾಡಿದರು ಎಂಬುದಾಗಿ ನಾವಲ್ಲಿ ನೋಡುತ್ತೇವೆ. ಅದನ್ನೆಲ್ಲ ವಿವರಿಸುವಂತ ಅಗತ್ಯ ಈಗ ಇಲ್ಲ. ಆದರೆ ಯೆಹೋವನು ಅವರ ಬಳಿಗೆ ಬಂದಾಗ ಅವರು ಮಾತನಾಡಿದ್ದೇನು? ಸ್ವಯಂ ನ್ಯಾಯೀಕರಿಸುವಂತ ಕೆಲವು ಮಾತುಗಳು. ನಾನಲ್ಲ ಅವಳು. ಅವಳ ಹತ್ರ ಕೇಳಿದಾಗ ನಾನಲ್ಲ ಆ ಸರ್ಪ, ನನ್ನ ತಪ್ಪಲ್ಲ ಎಂಬಂಥದ್ದು. ನನ್ನ ಯಾವ ತಪ್ಪು ಇಲ್ಲ, ಲೋಕದಲ್ಲಿ ಏನೇ ನಡೆಯಲಿ ನನ್ನ ತಪ್ಪಿಲ್ಲ. ಇದು ಸರ್ವಸಾಧಾರಣವಾಗಿ ಮನುಷ್ಯರಾದಂತಹ ನಾವೆಲ್ಲರೂ ಯಾವಾಗಲೂ ಅಭ್ಯಾಸ ಮಾಡುವಂತಹ ಅಥವಾ ನಾವು ನಡೆಸಿಕೊಂಡು ಬರುವಂತಹ ಒಂದು ನ್ಯಾಯವಾಗಿದೆ. ಆದರೆ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಿ ಎಂಬುದಾಗಿ ಹೇಳುವಾಗ ಸ್ವಯಂ ನ್ಯಾಯೀಕರಿಸಲಿಕ್ಕೆ, ಸೆಲ್ಫ್ ಜಸ್ಟಿಫಿಕೇಶನ್, ನನಗೆ ಯಾವ ಮಾತು ಬರಬಾರದು. 39ನೇ ಕೀರ್ತನೆಯಿಂದ ಒಂದು ಮಾತನ್ನು ನಾನಲ್ಲಿ ಉಲ್ಲೇಖಿಸಿದ್ದೇನೆ. 39ನೇ ಕೀರ್ತನೆಯ 9ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಅಲ್ಲಿ ಹೇಳುವುದನ್ನು ನಾವು ಕಾಣುವರಾಗಿದ್ದೇವೆ. 39ನೇ ಕೀರ್ತನೆ ಅದರ 9ನೇ ವಾಕ್ಯ, ನೀನು ಇದನ್ನು ಬರಮಾಡಿದ್ದರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು. ಅದರ 8ನೇ ವಾಕ್ಯಗಳನ್ನು ನಾವು ನೋಡಿದ 8 ವಾಕ್ಯವನ್ನು ನಾವು ನೋಡಿದರೆ, ಎಲ್ಲಾ ದ್ರೋಹಗಳಿಂದ ನನ್ನನ್ನು ಬಿಡುಗಡೆ ಮಾಡು, ಮೂರ್ಖರ ನಿಂದೆಗೆ ಗುರಿ ಮಾಡಬೇಡ, ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು. ಯೆಹೋವನ ಬರೋಣಕ್ಕೋಸ್ಕರ ಅಥವಾ ಕರ್ತನ ದಿನಕ್ಕೋಸ್ಕರ ನಮ್ಮನ್ನು ನಾವೇ ಸಿದ್ಧ ಮಾಡಬೇಕಾದರೆ ನಾವು ಅನುಸರಿಸಬೇಕಾದಂತಹ ಮೊದಲನೇ ಒಂದು ವಿಷಯ, ಏನು ಹೇಳದೆ ಮೌನವಾಗಿ ಆತನ ಸನ್ನಿಧಿಯಲ್ಲಿ ನಾವಿರಬೇಕು. ಈ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಯಾವಾಗಲೂ ಬೇಕು. ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ಒಂದು ಉತ್ತಮ ಮಾದರಿಯಾಗಿದ್ದಾನೆ. ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ ಆತನ ಕುರಿತಾಗಿ ನಾವು ನೋಡುವಂಥದ್ದು, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ನಿಂತಿರುವ ಕುರಿಯಂತೆ ಆತನು ಮೌನವಾಗಿದ್ದನು ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಂತ ಮಾತು 53ನೇ ಅಧ್ಯಾಯದಲ್ಲಿ. ಯೇಸು ಕ್ರಿಸ್ತನನ್ನು ನಾವು ಒಂದು ಮಾದರಿಯಾಗಿ ತೆಗೆದುಕೊಳ್ಳುವುದಾದರೆ ಆತನು ಬಾಯಿ ಬಿಟ್ಟು ಮಾತನಾಡಬಹುದಾಗಿದ್ದ ಅನೇಕ ಸಂದರ್ಭಗಳಲ್ಲಿ ಆತನು ಮೌನವಾಗಿದ್ದನು. ಅದು ಯಾತಕ್ಕೋಸ್ಕರ, ಅದರ ಕಾರಣಗಳು ಏನು ಎಂಬುದನ್ನೆಲ್ಲ ನಾವು ವಾಕ್ಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಸರ್ವಸಾಧಾರಣವಾಗಿ ಯಾವಾಗಲೂ ಇತರರ ತಪ್ಪನ್ನೇ ಹುಡುಕುತ್ತಾ ಅಥವಾ ನಾನು ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ನನ್ನ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡದೆ ಸ್ವಯಂ ನ್ಯಾಯೀಕರಿಸಿಕೊಂಡು ಮುಂದೆ ಹೋಗುವಂತಹ ಒಂದು ರೀತಿ ಮನುಷ್ಯರಲ್ಲಿದೆ. ನಮ್ಮಲ್ಲಿಯೂ ಅದು ಖಂಡಿತವಾಗಿಯೂ ಇರಬಹುದು ಎಂಬುದಾಗಿ ನಾನು ನಂಬುತ್ತೇನೆ. ಈ ಯೋಜನಾ ಶಿಬಿರದಲ್ಲಿ ಯೆಹೋವನ ದಿನವು ಸಮೀಪಿಸಿತ್ತು ಎಂಬಂತಹ ಈ ಪ್ರಸ್ತಾಪವನ್ನು ಆಧರಿಸಿ ಮಾತನಾಡುವಾಗ ಮೊದಲನೇದಾಗಿ ನಾವು ಅನುಸರಿಸಬೇಕಾದಂತಹ ಒಂದು ತತ್ವ, ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರು. ಅಂದರೆ ಸ್ವಯಂ ನ್ಯಾಯೀಕರಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನೇ ಅವನ ಅನುಭವವನ್ನೇ ನಾವಲ್ಲಿ ನೋಡುವಂತ ಒಂದು ಸ್ಥಿತಿಯನ್ನು ನೋಡುತ್ತೇವೆ. ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಸಿಂಹಾಸನಗಳ ಮೇಲೆ ಇರುವುದನ್ನು ನಾನು ನೋಡಿದನು. ಅಲ್ಲಿ ದೇವದೂತರು 6 ರೆಕ್ಕೆಗಳುಳ್ಳವರು ಆತನನ್ನು ಆರಾಧಿಸುತ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿಯಾದ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆತನು ಹೇಳುವಂತಹ ಒಂದು ಮಾತು, ಆತನು ಹೇಳುವಂತ ಮಾತೇನು? ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಯಾರು ಈ ವ್ಯಕ್ತಿ? ಪ್ರವಾದಿಸುವಂತಹ ವ್ಯಕ್ತಿ, ಪ್ರವಾದಿಯಾಗಿ ಆರಿಸಲ್ಪಟ್ಟಂತಹ ವ್ಯಕ್ತಿ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯಗಳನ್ನು ಓದುತ್ತಾ ಬರುವುದಾದರೆ ಜನರ ಮುಖವನ್ನು ನೋಡಿ ಯಾವುದೇ ದಾಕ್ಷಿಣ್ಯವಿಲ್ಲದೆ ಅವರನ್ನು ಖಂಡಿಸುವುದಕ್ಕೆ, ಯೆಹೋವನ ಮಾತನ್ನು ಅವರ ಮುಂದೆ ಅರ್ಪಿಸುವುದಕ್ಕೆ ಶಕ್ತನಾಗಿ ಧೈರ್ಯವಾಗಿ ಏಕಾಂಗಿಯಾಗಿ ನಿಂತಹ ಈ ಯೆಶಾಯನು ಒಮ್ಮೆ ಯೆಹೋವನ ಸಾನ್ನಿಧ್ಯವನ್ನು ನೋಡಿದ ಕೂಡಲೇ ಆತನು ಹೇಳುವುದೇನು? ಈವರೆಗೆ ಇಸ್ರಾಯೇಲ್ಯರೇ, ನಾನು ನಿಮ್ಮನ್ನ ಖಂಡಿಸುತ್ತಾ ಇದ್ದೆ, ಆದರೆ ಯೆಹೋವನ ಪರಿಶುದ್ಧತೆಯನ್ನು ನೋಡಿದಂತಹ ನಾನು ಸ್ವಯಂ ನನ್ನನ್ನೇ ಒಮ್ಮೆ ನೋಡುತ್ತಾ ಇದ್ದೇನೆ. ಅಯ್ಯೋ
ಅಯ್ಯೋ ನನಗೆ ಕಷ್ಟ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು ಎಂಬುದಾಗಿ ನಾವೆಲ್ಲರೂ ಸ್ವಯಂ ನ್ಯಾಯೀಕರಿಸುವುದರಲ್ಲಿ, ನಮ್ಮನ್ನು ನಾವೇ ನ್ಯಾಯೀಕರಿಸುವುದರಲ್ಲಿ ಬಹಳ ನಿಪುಣರಾಗಿದ್ದೇವೆ. ನನ್ನ ಯಾವ ತಪ್ಪು ಇಲ್ಲ, ನನ್ನ ಜೀವಿತದಲ್ಲಿ ಉಂಟಾಗುವ ಯಾವುದೇ ತಪ್ಪಾದರೂ ಅದಕ್ಕೆ ಒಂದು ವಿವರಣೆ ನನಗಿದೆ, ಒಂದು ಎಕ್ಸ್ಪ್ಲನೇಷನ್ ಇದೆ, ಅದಕ್ಕೆ ಒಂದು ನ್ಯಾಯವಿದೆ. ಇದು ಇಂದೋ ನಿನ್ನೆಯೋ ಪ್ರಾರಂಭವಾದದಲ್ಲ, ಆದಮಿನ ಕಾಲದಿಂದಲೇ ಪ್ರಾರಂಭವಾದದ್ದು ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ಆದ್ದರಿಂದ ಯೆಹೋವನ ದಿನವು ಸಮೀಪಿಸಿತು ಎಂಬುದಾಗಿ ಹೇಳುವಾಗ ನಾನು ಮೌನವಾಗಿರಬೇಕು, ಸ್ವಯಂ ನನ್ನನ್ನೇ ನ್ಯಾಯೀಕರಿಸುವುದಕ್ಕೆ ನಾನು ಪ್ರಯತ್ನ ಪಡಬಾರದು. ಯೆಹೋವನು ತನ್ನ ನೀತಿಯನ್ನು ಆತನು ಅದನ್ನು ನಡೆಸುವಾಗ, ಮತ್ತೊಬ್ಬನ ಮೇಲೆ ಯೆಹೋವನು ದಂಡನೆಯನ್ನು ತರುವಾಗ, ಯೆಹೋವನ ಶಿಕ್ಷೆ ಮತ್ತೊಬ್ಬನ ಮೇಲೆ ಬರುವಾಗ ನಾನು ಅದರಲ್ಲಿ ಆನಂದಿಸುವವನಾಗದೆ ನಾನು ಮೌನವಾಗಿದ್ದುಕೊಂಡಿರಬೇಕು. ಇದೇ ಜೆಫನ್ಯನ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡುವಂತಹ ಆ ಮಾತು. ಅಲ್ಲಿ ನಾವು ಕಾಣುವಂಥದ್ದು 6ನೇ ವಾಕ್ಯದಲ್ಲಿ, ಯೆಹೋವನನ್ನು ಆಶ್ರಯಿಸದೆ, ಯೆಹೋವನ ದರ್ಶನವನ್ನು ಬಯಸದೆ, ಯೆಹೋವನ ಮಾರ್ಗವನ್ನು ಬಿಟ್ಟವರನ್ನು ಧ್ವಂಸಪಡಿಸುವೆನು. ಯೆಹೋವನ ಮಾರ್ಗವನ್ನು ಬಿಟ್ಟವರನ್ನು ಧ್ವಂಸಪಡಿಸುವನು. ಯೆಹೋವನ ಮಾರ್ಗವನ್ನು ಬಿಟ್ಟವರನ್ನು ಅಂದರೆ ಪಾಪದಲ್ಲಿ ಜೀವಿಸುವವರನ್ನು, ಯೆಹೋವನ ಮಾತುಗಳಿಗೆ ಅನುಸರಿಸದವರು, ದೇವರಿಂದ ದೂರ ಹೋದವರು, ಇನ್ನು ಅನೇಕ ರೀತಿಯ ತಪ್ಪುಗಳಲ್ಲಿಯೂ ಪಾಪಗಳಲ್ಲಿಯೂ ಜೀವಿಸುವವರು, ಅವರನ್ನು ಯೆಹೋವನು ದಂಡಿಸುವಾಗ, ಅವರನ್ನು ಧ್ವಂಸ ಮಾಡುವಾಗ ಒಳ್ಳೆದಾಯ್ತು, ದೇವರ ಶಿಕ್ಷೆ ನಿನಗೆ ಬಂತಲ್ಲ ಎಂಬುದಾಗಿ ಸಂತೋಷಿಸುವಂತಹ ಒಂದು ಅನುಭವ ಒಮ್ಮೊಮ್ಮೆ ಮನುಷ್ಯರಾದ ನಮ್ಮ ಹೃದಯದಲ್ಲಿ ಬರುತ್ತದೆ. ನಮಗೆ ಇಷ್ಟವಿಲ್ಲದವರಿಗೆ ಕಷ್ಟ ಉಂಟಾಗುವಾಗ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಹೃದಯದಲ್ಲಿ ಏನೋ ಒಂದು ಮಂದಹಾಸ ಅಲ್ವಾ, ಅದೆಲ್ಲ ಮಾನುಷಿಕವಾದದ್ದು. ಒಳ್ಳೇದಾಯ್ತು, ಅವಳಿಗೆ ಹಾಗೆ ಆಗಬೇಕು, ಅವನಿಗೆ ಹಾಗೆ ಆಗಬೇಕು, ಇದು ಮೊದಲೇ ಆಗಬೇಕಾಗಿತ್ತು, 2 ವರ್ಷ ಮೊದಲೇ ಅವನು ಸಾಯಬೇಕಾಗಿತ್ತು, ಹೀಗೆಲ್ಲ ಮನಸ್ಸಿನಲ್ಲಿ ಆದರೂ ಅಂದುಕೊಳ್ಳುವಂತಹ ಒಂದು ಅನುಭವ. ಜೆಫನ್ಯನ ಗ್ರಂಥ 1ನೇ ಅಧ್ಯಾಯವನ್ನು ಓದುತ್ತಾ ಬರುವಾಗ ದುಷ್ಟರ ಮೇಲೆ, ಯೆಹೋವನ ಮಾರ್ಗವನ್ನು ಬಿಟ್ಟವರ ಮೇಲೆ ಯೆಹೋವನ ಶಿಕ್ಷೆಯು ಎಷ್ಟು ಘೋರವಾಗಿ ಬರುತ್ತದೆ ಎಂಬ ಒಂದು ಎಚ್ಚರಿಕೆ ಮಾತುಗಳು. ನೀವು ಉಪಯೋಗಿಸುತ್ತಿರುವಂತಹ ಕನ್ನಡ ಭಾಷಾಂತರ ಸತ್ಯವೇದದ ಆ 1ನೇ ಅಧ್ಯಾಯದಲ್ಲಿ ಅದರ ಶೀರ್ಷಿಕೆ ಕೆಲವು ಭಾಷಾಂತರಗಳಲ್ಲಿರಬಹುದು, ಈ ರೀತಿಯಾಗಿ ನಾವು ನೋಡುತ್ತೇವೆ. ಜೆಫನ್ಯನ ಪ್ರವಾದನೆ ಗ್ರಂಥದ ಆ 1ನೇ ಅಧ್ಯಾಯದ ಶೀರ್ಷಿಕೆ ಅಲ್ಲಿ ಬರೆಯಲ್ಪಟ್ಟದ್ದು ಯೆಹೋವನ ಭಯಂಕರ ದಿನದ ಎಚ್ಚರಿಕೆ. ಯೆಹೋವನ ಭಯಂಕರ ದಿನದ ಎಚ್ಚರಿಕೆ. ಆ ಭಯಂಕರ ದಿನದ ಎಂಬುದಾಗಿ ಹೇಳುವಾಗ ಅದು ಅಷ್ಟು ಸುಲಭವಾದಂತಹ ಒಂದು ದಿನವಲ್ಲ. ನಾನು ಅಷ್ಟು ಜಾಗ್ರತೆಯಿಂದ ಅದನ್ನು ನೋಡಿಕೊಳ್ಳುವನಾಗಿರಬೇಕು. ಕರ್ತನ ಮುಂದೆ ಸ್ವಯಂ ಹೊಗಳಿಕೊಳ್ಳುವುದಕ್ಕೆ ಯಾವ ಮನುಷ್ಯನಿಗೂ ಯಾವ ಯೋಗ್ಯತೆಯೂ ಎಂದಿಗೂ ಇಲ್ಲ. ಮನುಷ್ಯನಿಗೆ ಎಷ್ಟು ಮಾತ್ರದವನು ಎಂಬುದಾಗಿ ಕೀರ್ತನೆಗಾರನು 8ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಆತನ ಸೃಷ್ಟಿಗಳನ್ನು ನೋಡುವಾಗ, ಯೆಹೋವನು ಉಂಟು ಮಾಡಿದ ಗಗನಮಂಡಲವನ್ನು ನೋಡುವಾಗ ಈ ಮನುಷ್ಯನು ಎಷ್ಟರವನು, ಅವನನ್ನು ನೆನೆಸಿಕೊಳ್ಳುವುದು ಯಾಕೆ? ನಿನ್ನೆ ಸಾಯಂಕಾಲ ನಾನು ಹೇಳುತ್ತಾ ಬಂದೆ, ನಾವೆಲ್ಲ ಭಾಗ್ಯವಂತರು, ಯಾಕಂದ್ರೆ ಕರ್ತನು ನಮ್ಮನ್ನು ಆರಿಸಿ ತಂದಿದ್ದಾನೆ, ಅದು ನಮ್ಮ ಯೋಗ್ಯತೆಯಿಂದ ಅಲ್ಲ. ಆದುದರಿಂದ ಯೆಹೋವನ ದಿನವು ಸಮೀಪಿಸಿತ್ತು ಎಂಬಂತ ಈ ಪ್ರಸ್ತಾವವನ್ನು ಪ್ರಾರಂಭಿಸುವಾಗ ನಾವು ಮೊದಲು ನೆನೆಸಿಕೊಳ್ಳಬೇಕಾದದ್ದು ಮೌನವಾಗಿ ನಮ್ಮನ್ನು ನಾವೇ ಆತನ ಮುಂದೆ ತೋರ್ಪಡಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ನನ್ನನ್ನು ನ್ಯಾಯೀಕರಿಸುವುದಕ್ಕೆ, ಯೆಹೋವನೇ ಕರ್ತನೆ ಒಳ್ಳೆಯದು ಎಂಬುದಾಗಿ ಹೇಳುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. ಸಮಯವಿದ್ದರೆ ರಾತ್ರಿ ಮಲಗುವ ಮೊದಲು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು, ನೋಟ್ ಪುಸ್ತಕ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹಾಳೆಯನ್ನು ತೆಗೆದುಕೊಂಡು ಬೇರೆ ಯಾರಿಗೂ ತೋರಿಸೋದು ಬೇಡ, ನೀವೇ ಅದರ ಒಂದು ಕಡೆಯಲ್ಲಿ ನನ್ನಲ್ಲಿರುವಂತಹ ಒಳ್ಳೆ ಗುಣಗಳು, ಇನ್ನೊಂದು ಕಡೆಯಲ್ಲಿ ನನ್ನಲ್ಲಿರುವ ಕೆಟ್ಟ ಗುಣಗಳು, ಇದೆರಡನ್ನು ಪಟ್ಟಿ ಮಾಡಿಕೊಳ್ಳಿ. ಬೇರೆ ಯಾರಿಗೂ ತೋರಿಸೋದು ಬೇಡ, ನನಗೂ ತೋರಿಸೋದು ಬೇಡ. ಹೋಮ್ವರ್ಕ್ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಿಮಗೆ ನೀವು ಯಾರು ಎಂಬುದನ್ನು ತಿಳ್ಕೊಳ್ಳೋದಕ್ಕಾಗಿ ನೀವು ಒಮ್ಮೆ ಈ ಕಾರ್ಯವನ್ನು ಮಾಡಿದರೆ, ನಾನು ಒಳ್ಳೆಯವನು, ನಾನು ಒಳ್ಳೆಯವನು, ನಾನು ಒಳ್ಳೆಯವನು ಎಂಬುದಾಗಿ ಕೊಚ್ಚಿಕೊಂಡು ತಿರುಗುವಂತಹ ನಾವು ಒಬ್ಬೊಬ್ಬರು ಆ ಪಟ್ಟಿಯನ್ನು ಒಮ್ಮೆ ಮಾಡಿದಾಗ ಗೊತ್ತಾಗುತ್ತದೆ, ಒಳ್ಳೆಯದಕ್ಕಿಂತಲೂ ಎಷ್ಟೋ ಪಟ್ಟು ಕೆಟ್ಟವುಗಳೇ ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ. ಆದರೂ ನಾವು ಮಾತಾಡೋದನ್ನು ನಿಲ್ಲಿಸೋದಿಲ್ಲ. ಯೆಹೋವನ ದಿನವು ಸಮೀಪಿಸಿತು, ಮೌನವಾಗಿರೋಣ, ಮೊದಲನೇದಾಗಿ ನಾವು ಕಾಣುವಂತಹ ವಿಷಯ.
ಎರಡನೇದಾಗಿ ಕರ್ತನ ಮುಂದೆ ಪರಿಪೂರ್ಣವಾಗಿ ಶರಣಾಗತಕ್ಕದ್ದು. ಕರ್ತನ ಮುಂದೆ ಪರಿಪೂರ್ಣವಾಗಿ ನಾವು ಶರಣಾಗಬೇಕು. ಜಕ್ಕರಿಯನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯದ 13ನೇ ವಾಕ್ಯದಿಂದ ಈ ರೀತಿಯಾಗಿ ನಾವು ನೋಡುತ್ತೇವೆ. ಯೆಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ. ನರಪ್ರಾಣಿಗಳೇ, ನೀವೆಲ್ಲ ಆತನ ಮುಂದೆ ಮೌನವಾಗಿರ್ರಿ. ಅಲ್ಲಿ ಮೌನವಾಗಿರ್ರಿ ಎಂಬ ಪದದ ಅರ್ಥವು ಪೂರ್ಣವಾಗಿ ಆತನ ಮುಂದೆ ಶರಣಾಗಿರಿ. ಯೆಹೋವನ ಮುಂದೆ ಪೂರ್ಣವಾಗಿ ಶರಣಾಗಿರಿ. ಯೆಹೋವನು ಎದ್ದೇಳುವಾಗ ನರಪ್ರಾಣಿಗಳೆಲ್ಲರೂ ಆತನ ಮುಂದೆ ಶರಣಾಗಬೇಕು ಅಥವಾ ಮೌನವಾಗಿರಬೇಕು. ಯೆಹೋವನು ಒಮ್ಮೆ ಸಿಂಹಾಸನದಿಂದ ಎದ್ದೇಳುತ್ತಾನೆ ಎಂಬುದಾಗಿ ಹೇಳಿದರೆ ಮನುಷ್ಯನಿಗೆ ಮತ್ತೆ ಯಾವ ಶಕ್ತಿಯೂ ಆತನ ಮುಂದೆ ಇಲ್ಲವೇ ಇಲ್ಲ. ಕರ್ತನು ಮಾಡುವ ಎಲ್ಲ ಕಾರ್ಯಗಳು ಸರಿಯಾದವುಗಳೇ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. ಅದೇ ಶರಣಾಗುವುದು ಎಂಬುದಾಗಿ ಹೇಳಿದರೆ ಅದರ ಅರ್ಥ. ಕರ್ತನು ಎಂದಿಗೂ ಯಾವ ತಪ್ಪನ್ನು ಮಾಡೋದಿಲ್ಲ. ಗಾಡ್ ನೆವರ್ ಮೇಕ್ಸ್ ಎ ಮಿಸ್ಟೇಕ್. ನಾವು ಒಮ್ಮೊಮ್ಮೆ ನೆನೆಸುತ್ತೇವೆ ಕರ್ತನು ದೊಡ್ಡ ಮಿಸ್ಟೇಕ್ಗಳೆಲ್ಲ ಮಾಡಿದ್ದಾನೆ. ಅಂದ್ರೆ ಎಷ್ಟು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಯಲ್ಲೋ ಆಗ ಇಷ್ಟೊಂದು ಆಧುನಿಕತೆ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಸೈನ್ಸ್ ಇಷ್ಟು ಡೆವಲಪ್ ಆಗಿರಲಿಲ್ಲ. ಕೆಲವು ಮಿಸ್ಟೇಕ್ ಎಲ್ಲ ಬಂದಿರಬಹುದು. 2 ಕಣ್ಣು ಕೊಟ್ಟಿದ್ದಾನೆ, 2 ಮುಂದ್ಗಡೆ ಇಟ್ಟಿದ್ದಾನೆ. ಅಲ್ಲ, ಬುದ್ಧಿ ಇದ್ರೆ ಒಂದು ಹಿಂದ್ಗಡೆ ಇಡೋದಿಲ್ವಾ? ಹೀಗೆಲ್ಲ ನಾವು ಚಿಂತಿಸ್ತೇವೆ. ಆತನು ಮಾಡಿದ್ದು ಯಾವುದು ಸರಿ ಇಲ್ಲ ಎಂಬಂತ ಒಂದು ಭಾವನೆ ನಮ್ಮೊಳಗೆ ನಾವು ತಿಳಿಯದೆ ಒಮ್ಮೊಮ್ಮೆ ಬರುತ್ತದೆ. ಆದ್ರೆ ದೇವರು ಎಂದಿಗೂ ಯಾವ ತಪ್ಪನ್ನು ಮಾಡುವವನಲ್ಲ. ಆದ್ರಿಂದ ಆತನ ಮುಂದೆ ಶರಣಾಗಬೇಕು ಎಂಬುದಾಗಿ ಹೇಳಿದರೆ ಆತನು ಮಾಡಿದ್ದೆಲ್ಲವನ್ನು ಸರಿ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಇನ್ನು ನನ್ನನ್ನು ಹಿಡಿದು ನನ್ನ ಕೆನ್ನೆಗೆ 4 ದೇವರು ಬಾರಿಸಿದರು ಒಳ್ಳೆಯದು ಎಂಬುದಾಗಿ ನಾನು ಸ್ವೀಕರಿಸಿಕೊಳ್ಳಬೇಕು. ನಾನು ಹೇಳಿದ್ರ ಅರ್ಥ ನಿಮಗೆ ಗೊತ್ತಾಗಿರಬಹುದು ಎಂಬುದಾಗಿ ನಾನು ನಂಬುತ್ತೇನೆ. ನಮ್ಮ ಸಕಲ ಬಲವನ್ನು ಸಾಮರ್ಥ್ಯವನ್ನು ಕರ್ತನ ಮುಂದೆ ನಾವು ಶರಣಾಗಿಡಬೇಕು. ಆತನ ಮುಂದೆ ನಾವು ಏನು ಇಲ್ಲ ಎಂಬಂತಹ ಆ ಒಂದು ಹಂತಕ್ಕೆ ನಾವು ಬರಬೇಕು. ಅದೇ ಆತನ ಮುಂದೆ ಪರಿಪೂರ್ಣ ಶರಣ ಆಗುವುದು ಎಂಬುದಾಗಿ ಹೇಳಿದರೆ 103ನೇ ಕೀರ್ತನೆಯ 14ನೇ ವಾಕ್ಯದಲ್ಲಿ ನಾವು ಧೂಳಿಯಾಗಿದ್ದೇವೆಂಬುದನ್ನು ಆತನು ನೆನೆಸಿಕೊಳ್ಳುತ್ತಾನೆ. ಇಂಗ್ಲಿಷ್ನಲ್ಲಿ ವಿ ಆರ್ ಡಸ್ಟ್, ಧೂಳು. ಧೂಳು ಅಂದ್ರೆ ಏನೆಂಬುದಾಗಿ ನಾನು ನಿಮಗೆ ವಿವರಿಸಬೇಕಾಗಿಲ್ಲ. ಸುಮ್ಮನೆ ಅಂತ ಮಾಡಿದ್ರೆ ಸಾಕು, ಅದು ಹಾರಿ ಹೋಗ್ತದೆ ಅಷ್ಟೇ, ಬೇರೆ ಯಾವ ಬಲವೂ ಅದಕ್ಕಿಲ್ಲ. ನಾವು ಧೂಳಿ ಹಾಕಿದ್ದೇವೆ ಎಂಬುದನ್ನು ಯೆಹೋವನು ನೆನೆಸುತ್ತಾನೆ. ಅದೇ 103ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು. ಆದ್ರೆ ನಾವು ನೆನೆಸೋದಿಲ್ಲ. ನಾನು ದೊಡ್ಡ ಕಲ್ಲು ಎಂಬುದಾಗಿ ಒಮ್ಮೊಮ್ಮೆ ನಾವು ನೆನೆಸೋದು. ನನ್ನನ್ನು ಅಲುಗಾಡಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ನನ್ನಷ್ಟು ಬಲವಂತನು ಯಾರೂ ಇಲ್ಲ, ನನಗಿರುವಷ್ಟು ತಿಳುವಳಿಕೆ ಬೇರೆ ಯಾರಿಗೂ ಇಲ್ಲ, ನನ್ನನ್ನ ಅಲುಗಾಡಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬಂಥದ್ದು ನಮ್ಮೊಳಗೆ ನಾವೇ ನೆನೆಸಿಕೊಂಡಿರುವಂತಹ ಒಂದು ಪೊಳ್ಳು ಕನಸು. ಅದು ಯಾಥಾರ್ಥ್ಯವಲ್ಲ. ವಾಕ್ಯ ಏನು ಹೇಳುತ್ತದೆ? ನಾವು ಧೂಳಿಯಾಗಿದ್ದೇವೆ, ವಿ ಆರ್ ಜಸ್ಟ್ ಡಸ್ಟ್. ಇದನ್ನ ನಾವು ಎಂದಿಗೂ ಮರೆಯಬಾರದು. ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರುವುದು ಅಂದ್ರೆ ನಾವು ಧೂಳಿ ಆಗಿದ್ದೇವೆ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕು. ನನ್ನಿಂದ ಯಾವ ಶಕ್ತಿಯೂ ಇಲ್ಲ, ಇದನ್ನ ನಾನು ನೆನೆಸಿಕೊಳ್ಳುವವನಾಗಿರಬೇಕು. ಅದು ಬಹಳ ಸ್ಪಷ್ಟವಾಗಿ ಆ ಭಾಗದಿಂದ ನಾವು ಕಾಣುವವರಾಗಿದ್ದೇವೆ. ಇನ್ನು 3ನೇದಾಗಿ ನಾವಲ್ಲಿ ಕಾಣುವಂತ ವಿಷಯ, ಕರೆಯಲ್ಪಟ್ಟವರಿಗೋಸ್ಕರ ಯೆಹೋವನೇ ಮಾತನಾಡಲಿ. ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರು ಎಂಬುದಾಗಿ ಹೇಳಿದರೆ ಯಾರಾದರೂ ಒಬ್ರು ಮಾತಾಡಬೇಕಲ್ಲ. ಯೆಹೋವನ ಸನ್ನಿಧಿಯಲ್ಲಿ ನಾನು ಮೌನವಾಗಿರುವುದಂದ್ರೆ ಯೆಹೋವನಿಗೆ ಮಾತನಾಡಲಿಕ್ಕೆ ನಾನು ಅವಕಾಶ ಕೊಡಬೇಕು. ಕೆಲವರ ಹತ್ರ ಮಾತನಾಡಲಿಕ್ಕೆ ಹೋದರೆ ಅವರು ಮಾತಾಡ್ತಾನೆ ಇರ್ತಾರೆ, ನಮಗೊಂದು ಮಾತು ಹೇಳಲಿಕ್ಕೆ ಅವಸರ ಕೊಡೋದಿಲ್ಲ. ಒಂದು ಅರ್ಧ ಗಂಟೆ ಮಾತಾಡಿ ನಮಗೆ ಹೋಗುವಂತ ಟೈಮ್ ಆದ ಕೂಡಲೇ ಅವರು ಹೇಳ್ತಾರೆ, ಅಲ್ಲ ಬ್ರದರ್ ನೀವ್ ಯಾಕೆ ಏನು ಹೇಳ್ತಾ ಇಲ್ಲ ಎಂಬುದಾಗಿ. ಹೇಳಲಿಕ್ಕೆ ಬಿಟ್ರೆ ಅಲ್ಲ ಹೇಳೋದು. ಇಲ್ಲಿ ದೇವರು ಹೇಳುವಂಥದ್ದು, ಆತನು ನಮ್ಮ ಪರವಾಗಿ ಮಾತನಾಡಲಿ.
ಆತನ ಮುಂದೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಾಗ ನಮ್ಮ ಪರವಾಗಿ ಆತನು ಮಾತನಾಡುತ್ತಾನೆ. ಅದು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ತತ್ವವಾಗಿದೆ. ದೇವರು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆದರೆ ನಮಗೆ ಅದನ್ನ ಕೇಳಿಸಿಕೊಳ್ಳಲಿಕ್ಕೆ ಸಮಯವಿಲ್ಲದಂತಹ ಒಂದು ಸ್ಥಿತಿ ನಮ್ಮಲ್ಲಿ ಬಂದೊದಗಿದೆ. ದೇವರು ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ ಅಥವಾ ಮನಸ್ಸುಳ್ಳವನಾಗಿದ್ದಾನೆ. ಆದರೆ ಆತನಿಗೆ ಮಾತನಾಡುವುದಕ್ಕೆ ನಾವು ಸಮಯ ಕೊಡುತ್ತಾ ಇಲ್ಲ. ಸಮುವೇಲನ ಗ್ರಂಥ 1 ಸಮುವೇಲ 3ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಸಮುವೇಲನು ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ದೇವರು ಅವನೊಂದಿಗೆ ಮಾತನಾಡಿದಂತಹ, ಅವನನ್ನು ಕರೆದನು. ಅವನಿಗೆ ಗೊತ್ತಿಲ್ಲ ಇದು ಯಾವ ಶಬ್ದ ಎಂಬುದಾಗಿ. 2-3 ಸಾರಿ, ಮೊದಲನೇ 1-2 ಸಾರಿ ಕರೆದಾಗ ಅವನ ನೆನೆಸನ್ನು ಪ್ರವಾದಿ ಅವನನ್ನು ಕರೆಯುತ್ತಾ ಇದ್ದಾನೆ ಎಂಬುದಾಗಿ ಎದ್ದುಕೊಂಡು ಹೋಗಿ, ಅಯ್ಯ ನನ್ನನ್ನು ಕರೆದಿರ ಎಂಬುದಾಗಿ. ಇಲ್ಲಪ್ಪ ನಾನು ಕರೀಲಿಲ್ಲ. ಕೊನೆಗೆ ಪ್ರವಾದಿಗೆ ಗೊತ್ತಾಯ್ತು. ಆತನು ಹೇಳಿದನು, ಇನ್ನೊಂದು ಕೆಲಸ ಮಾಡಿ, ಇನ್ನೊಮ್ಮೆ ಕರೆದರೆ ಕರ್ತನೇ ಇಗೋ ನಾನಿದ್ದೇನೆ, ನೀನು ಮಾತನಾಡು ಎಂಬುದಾಗಿ ನೀನು ಹೇಳು ಅಷ್ಟೇ. ನಾವು ಅನೇಕ ಬಾರಿ ನೆನೆಸುತ್ತೇವೆ, ದೇವರು ಯಾಕೆ ನನ್ನೊಂದಿಗೆ ಮಾತನಾಡುತ್ತಾ ಇಲ್ಲ, ಯಾಕೆ ನನ್ನೊಂದಿಗೆ ಮಾತನಾಡುತ್ತಾ ಇಲ್ಲ ಎಂಬುದಾಗಿ. ಆದರೆ ಯಾಕೆ ಮಾತನಾಡುತ್ತಾ ಇಲ್ಲ, ಅದಕ್ಕೆ ಒಂದೇ ಕಾರಣ, ನಾವು ಮಾತನಾಡಲಿಕ್ಕೆ ಎಡೆ ಕೊಡುತ್ತಾ ಇಲ್ಲ ಅಷ್ಟೇ. ನಾವು ಮಾತನಾಡುತ್ತಲೇ ಇದ್ದೇವೆ, ನಮ್ಮ ವಿಷಯ ನಾವು ಹೇಳುತ್ತಲೇ ಇದ್ದೇವೆ. ನಮ್ಮ ಪರವಾಗಿ ಯೆಹೋವನು ಮಾತನಾಡಲಿ, ನಮ್ಮ ಬದಲಾಗಿ ಯೆಹೋವನು ಮಾತನಾಡಲಿ. ಕರ್ತನ ಸೇವೆ, ನಮಗೋಸ್ಕರ ಆತನು ಮಾಡುವ ಸೇವೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬರುವುದಾದ್ರೆ, ಆತನು ಯಾವಾಗಲೂ ನಿರಂತರವಾಗಿ ನಮಗೋಸ್ಕರ ಮಾತನಾಡುತ್ತಿರುವವನಾಗಿದ್ದಾನೆ. ಉದಾಹರಣೆಗೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಆತನು ನಮಗೋಸ್ಕರ ತಂದೆಯ ಬಲಗಡೆಯಲ್ಲಿ ಮಧ್ಯಸ್ಥಿಕೆ ಮಾಡುತ್ತಾ ಇದ್ದಾನೆ, ಇಂಟರ್ಸೆಷನ್. ಈ ಮಧ್ಯಸ್ಥಿಕೆ ಅಂದರೆ ಏನು? ಮಧ್ಯಸ್ಥಿಕೆ ಅಂತ ಹೇಳಿದರೆ, ನಾವು ತಪ್ಪುಗಳನ್ನ ಮಾಡುವಾಗ, ನಾವು ಪಾಪಗಳನ್ನ ಮಾಡುವಾಗ, ಆ ಪಾಪದ ಸಂಬಳ ಮರಣವಾದ ಕಾರಣದಿಂದ ಕೂಡಲೇ ನಮ್ಮನ್ನು ಮರಣಕ್ಕೆ ಒಪ್ಪಿಸಿಕೊಡಬೇಕು. ಯಾಕಂದ್ರೆ ದೇವರ ನ್ಯಾಯವು ಹೇಳುವಂಥದ್ದು ಪಾಪದ ಸಂಬಳ ಮರಣ. ನಮ್ಮಲ್ಲಿ ಪಾಪವಿಲ್ಲದವರು ಯಾರೂ ಇಲ್ಲ, ಇದೆ ಎಂಬುದಾಗಿ ಹೇಳಿಕೊಂಡರೆ ವಾಕ್ಯ ವಿರುದ್ಧವಾಗುತ್ತದೆ. ಯೋಹಾನನ ಪತ್ರಿಕೆ ಬರೆಯುವಾಗ 1 ಯೋಹಾನ 1ನೇ ಅಧ್ಯಾಯದ 8ನೇ ವಾಕ್ಯ, 1 ಯೋಹಾನ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಯಾವನಾದರೂ ತನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿಕೊಂಡರೆ, ಯಾವನಾದರೂ ತಾನು ಪಾಪ ಮಾಡಲಿಲ್ಲ ಎಂಬುದಾಗಿ ಹೇಳಿಕೊಂಡರೆ, ಅವನು ಸ್ವಯಂ ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಿದ್ದಾನೆ, ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತಾ ಇದ್ದಾನೆ. ಅದರ ಅರ್ಥವೇನು? ನಮ್ಮಲ್ಲಿ ಪಾಪಗಳಿದೆ. ಇಲ್ಲ ಬ್ರದರ್, ನನ್ನಲ್ಲಿ ಯಾವ ಪಾಪವಿಲ್ಲ, ನಾನು ರಕ್ಷಿಸಲ್ಪಟ್ಟ ಮೇಲೆ ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಯಾರಿಗಾದರೂ ಧೈರ್ಯವಿದೆಯೋ? ನನಗಂತೂ ಧೈರ್ಯವಿಲ್ಲ. ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಸತ್ಯ ಹೇಳ್ತೇನೆ. ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯವಿದ್ದರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೂ ಮನಸ್ಸಿದೆ. ನಿಮ್ಮನ್ನು ಒಂದು ವೇಳೆ ಒಂದು ರೋಲ್ ಮಾಡೆಲ್ ಆಗಿ, ಉದಾಹರಣೆಯಾಗಿ ಉಪಯೋಗಿಸಬಹುದಾದ್ರೆ, ವಾಕ್ಯ ಹೇಳುವಂಥದ್ದು ನಮ್ಮಲ್ಲಿ ಪಾಪಗಳು, ತಪ್ಪುಗಳು ಯಾವಾಗಲೂ ಬರುತ್ತಾ ಇರುತ್ತದೆ. ನಮ್ಮ ಆಲೋಚನೆಯಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮನೋಭಾವದಲ್ಲಿ ಅನುದಿನವೂ ಒಂದೊಂದು ಪಾಪಗಳು ಬರುತ್ತಾ ಇದೆ. ನಾನು ಆಗ ಹೇಳಿದ ಹಾಗೆ, ಒಳ್ಳೆ ಗುಣಗಳನ್ನು ಒಂದು ಬದಿಯಲ್ಲಿಯೂ ಕೆಟ್ಟ ಗುಣಗಳನ್ನು ಮತ್ತೊಂದು ಬದಿಯಲ್ಲಿ ಬರೆಯುತ್ತಾ ಹೋದರೆ, ಕೆಟ್ಟ ಗುಣಗಳನ್ನು ಬರೆಯಲಿಕ್ಕೆ ತುಂಬಾ ಪೇಜ್ಗಳು, ಹಾಳೆಗಳು ಬೇಕಾದಿತ್ತು. ಆದರೂ ನಾವು ಸಾಯದೆ ಇರುವುದಕ್ಕಿರುವ ಒಂದೇ ಒಂದು ಕಾರಣವೇನು? ನಮಗೋಸ್ಕರ ಕರ್ತನು ಮಾತನಾಡುತ್ತಾ ಇದ್ದಾನೆ, ಮಧ್ಯಸ್ಥಿಕೆ ಮಾಡುತ್ತಾ ಇದ್ದಾನೆ. ತಂದೆ ಬಲಗಡೆಯಲ್ಲಿ ಕರ್ತನು ನಮಗೋಸ್ಕರ ಮಾತನಾಡುತ್ತಾ ಇದ್ದಾನೆ. ನಮಗೋಸ್ಕರ ಮಾತನಾಡುವುದಕ್ಕೆ ಮನಸ್ಸುಳ್ಳಂತಹ ಒಬ್ಬ ಕರ್ತನಾಗಿದ್ದಾನೆ ನಮ್ಮ ಕರ್ತನು. ಆತನು ನಮಗೋಸ್ಕರ ಮಾತನಾಡಲಿ. ತಂದೆಯ ಬಲಗಡೆಯಲ್ಲಿ ತಂದೆಯೊಂದಿಗೆ ನಮಗೋಸ್ಕರ ಮಾತನಾಡುವ ದೇವರು ಮನುಷ್ಯರೊಂದಿಗೆ ನಮ್ಮ ಪರವಾಗಿ ಮಾತನಾಡೋದಿಲ್ಲವೋ? ಖಂಡಿತವಾಗಿ ಮಾತನಾಡುತ್ತಾನೆ. ನಮ್ಮನ್ನ ಒಬ್ಬ ವ್ಯಕ್ತಿ ನಿಂದಿಸುವಾಗ, ನಮ್ಮನ್ನ ಒಬ್ಬ ವ್ಯಕ್ತಿ ಹೀನೈಸುವಾಗ, ಅದಕ್ಕೆ ಬದಲಾಗಿ ನಾವು, ಅವನು 1 ಹೇಳಿದ್ರೆ ನಾನು 2 ಹೇಳಬೇಕು, ಅವನು 4 ಹೇಳಿದ್ರೆ ನಾನು 8 ಹೇಳಬೇಕು, ಆ ತತ್ವ ಬಿಟ್ಟು ಉಣ್ಣೆ ಕತ್ತರಿಸೋರ ಮುಂದೆ ಮೌನವಾಗಿ ನಿಂತ ಕರ್ತನಂತೆ, ಆತನು ಪ್ರತಿಯಾಗಿ ಯಾವ ಮಾತನ್ನು ಆಡದೆ ನಿಂತ ರೀತಿಯಲ್ಲಿ
ವಿನಾಕಾರಣವಾಗಿ ನಮ್ಮನ್ನು ನೋಯಿಸುವವರ ಮುಂದೆ, ವಿನಾಕಾರಣವಾಗಿ ನಮ್ಮನ್ನು ನಿಂದಿಸುವವರ ಮುಂದೆ, ವಿನಾಕಾರಣವಾಗಿ ನಮ್ಮ ಮೇಲೆ ಆರೋಪಗಳನ್ನು ಹೊರಿಸುವವರ ಮುಂದೆ ನಾವು ಒಂದು ಮಾತು ಹೇಳದೆ ಕರ್ತನಲ್ಲಿ ಆಶ್ರಯಿಸಿ ಮೌನವಾಗಿದ್ದರೆ ನಮ್ಮ ಪರವಾಗಿ ಆತನು ಮಾತನಾಡುತ್ತಾನೆ. ಆತನ ಸಮಯದಲ್ಲಿ, ಆತನ ರೀತಿಯಲ್ಲಿ ಆತನು ಇವರಿಗೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ಆದರೆ ಆತನಿಗೆ ಮಾತನಾಡಲಿಕ್ಕೆ ನಾವು ಅವಕಾಶ ಕೊಡುತ್ತಾ ಇಲ್ಲ ಅಷ್ಟೇ. ಆತನು ಮಾತನಾಡುವ ಮೊದಲೇ ನಾವು ಮಾತಾಡಿ ಆಗ್ತದೆ. ಲೆಟ್ ದ ಲಾರ್ಡ್ ಸ್ಪೀಕ್ ಫಾರ್ ಹಿಸ್ ಪೀಪಲ್. ಕರ್ತನು ತನ್ನ ಜನರಿಗೋಸ್ಕರ ಆತನು ಮಾತನಾಡಲಿ. ಆತನು ಮಾತನಾಡಿದರೆ 46ನೇ ಕೀರ್ತನೆಯ 6ನೇ ವಾಕ್ಯದಲ್ಲಿ ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು ಎಂಬುದಾಗಿ ನೋಡುತ್ತೇವೆ. ಆ ಶಬ್ದದ, ಆ ಗರ್ಜನೆಯ ಗಾಂಭೀರ್ಯತೆ ಎಷ್ಟು ಎಂಬುದಾಗಿ ನಾವಲ್ಲಿ ನೋಡುವರಾಗಿದ್ದೇವೆ. ಆತನು ಮೃದುವಾಗಿಯೂ ಮಾತನಾಡಬಲ್ಲನು. ಒಬ್ಬ ಗೆಳೆಯನ ಕಿವಿಯಲ್ಲಿ ಗುಟ್ಟು ಹೇಳಿದಂತೆ ನಮಗೆ, ನಮ್ಮ ಕಿವಿಯಲ್ಲಿ ಆತನು ಮಾತನಾಡಬಹುದು. ಅದೇ ಸಮಯದಲ್ಲಿ ಭೂಲೋಕವನ್ನೇ ಕರಗಿಸುವಂತ ರೀತಿಯಲ್ಲಿ ಗರ್ಜನೆಯ ಶಬ್ದವನ್ನು ಆತನು ಹೊರಡಿಸಬಹುದು. ಆತನು ಮಾತನಾಡಲಿಕ್ಕೆ ಶಕ್ತನು. ಆದುದರಿಂದಲೇ ಜಫನ್ಯ 1:7 ನಾವು ಓದುವಂಥದ್ದು, ಯೆಹೋವನ ದಿನವು ಸಮೀಪಿಸಿತು, ಮೌನವಾಗಿರ್ರಿ, ಆತನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ. ಅದರ ಅರ್ಥ ಇನ್ನು ನಾವು ಎಂದಿಗೂ ಬಾಯಿ ಬಿಟ್ಟು ಒಂದು ಮಾತು ಆಡಬಾರದು ಎಂಬುದಾಗಿ ಅಲ್ಲ, ನಮ್ಮನ್ನು ನಾವೇ ನ್ಯಾಯೀಕರಿಸುವಂತಹ ಆತನ ಮುಂದೆ ನಾವು ಮೌನವಾಗಿರಬೇಕು. ನಮ್ಮ ಪರವಾಗಿ ಆತನು ಮಾತನಾಡುತ್ತಾನೆ. ಅದು ಸ್ಪಷ್ಟವಾಗಿ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಇನ್ನು ನಾವು ಮಾತನಾಡಬೇಕಾದರೆ ತಕ್ಕ ಸಮಯದಲ್ಲಿ ನಮ್ಮ ಬಾಯಲ್ಲಿ ಮಾತುಗಳನ್ನು ಆತನೇ ಹಾಕುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿರುವಾಗ ತನ್ನ ಶಿಷ್ಯರಿಗೆ ಆತನ ಬೋಧನೆಗಳನ್ನು ಕೊಡುವಾಗ ಆತನು ಹೇಳಿದನು, ಈ ಲೋಕದಲ್ಲಿ ಯಾರಾದರೂ ನಿಮ್ಮನ್ನು ಬಂಧಿಸಿ ನ್ಯಾಯಾಧಿಪತಿಗಳ ಮುಂದೆ ಎಳೆದುಕೊಂಡು ಹೋಗುವಾಗ ಅವರಿಗೆ ಏನು ಉತ್ತರ ಕೊಡಬೇಕು ಎಂಬುದಾಗಿ ನೀವು ಚಿಂತೆ ಮಾಡಬೇಡಿರಿ. ಆ ತಕ್ಕ ಸಮಯದಲ್ಲಿ ಪವಿತ್ರಾತ್ಮನು ನಿಮಗೆ ಅದನ್ನು ಬೋಧಿಸಿಕೊಡುವನು. ನಮಗೋಸ್ಕರ ಮಾತನಾಡುವುದಕ್ಕೂ, ನಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳನ್ನು ಆಡುವುದಕ್ಕೂ, ಮಾತುಗಳನ್ನು ನಮ್ಮ ಬಾಯಲ್ಲಿ ಕೊಡುವವನಾಗಿದ್ದಾನೆ ಆ ಕರ್ತನು. ಆದ್ದರಿಂದಲೇ ಇಲ್ಲಿ ಜಫನ್ಯನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಲಿ. ನಾನು ದೊಡ್ಡವನು ಎಂಬುದಾಗಿ ಜನರಿಗೆ ತೋರಿಸಿಕೊಡುವುದಕ್ಕೆ ನಾನು ಕಷ್ಟಪಡಬೇಕಾಗಿಲ್ಲ. ನಾನು ಎಷ್ಟು ಒಳ್ಳೆಯವನು ನಿಮಗೆ ಗೊತ್ತಾ? ಅದನ್ನು ನಾನು ವಿವರಿಸಬೇಕಾಗಿಲ್ಲ. ನನಗೆ ವಹಿಸಿಕೊಟ್ಟ ಸೇವೆಯನ್ನು ನಾನು ಮಾಡುತ್ತಾ ಹೋದರೆ ಸಾಕು. ಪ್ರಸಂಗಿ ನನ್ನ ಹಾಗೆ ಪ್ರಸಂಗ ಮಾಡಲಿಕ್ಕೆ ಬೇರೆ ಯಾರಿಗೂ ಆಗೋದಿಲ್ಲ. ಇದನ್ನು ನಾನು ಹೇಳಬೇಕಾಗಿಲ್ಲ. ನನಗೆ ವಹಿಸಿಕೊಡಲ್ಪಟ್ಟದ್ದನ್ನು ನಾನು ಮಾತನಾಡುತ್ತಾ ಅಥವಾ ನಾನು ಮಾಡುತ್ತಾ ಹೋದರೆ ಸಾಕು. ಕರ್ತನು ನನ್ನ ಬಾಯಲ್ಲಿಟ್ಟ ಮಾತುಗಳನ್ನು ಅದನ್ನು ನಾನು ಪ್ರಸಂಗ ಮಾಡುತ್ತಾ ಹೋದರೆ ಸಾಕು. ನಾನು ಯಾರು ಎಂಬುದನ್ನು ದೇವರು ಅವರೊಂದಿಗೆ ಹೇಳ್ತಾನಷ್ಟೇ. ಲೆಟ್ ದ ಲಾರ್ಡ್ ಸ್ಪೀಕ್ ಫಾರ್ ಯು. ದೇವರು ನಿಮಗೋಸ್ಕರ ಮಾತನಾಡಲಿ. ನಾನು ಒಂದು ವಿಷಯ ಹೇಳುತ್ತೇನೆ ಪ್ರಿಯರೇ, ಸ್ವಯಂ ತಮ್ಮನ್ನು ತಾವೇ ತಮ್ಮ ಮಾತಿನಿಂದ ಹೆಚ್ಚಿಸಿಕೊಳ್ಳುವಕ್ಕೆ ಪ್ರಯತ್ನ ಪಟ್ಟವರು ಯಾರೂ ಅವರು ಹೆಚ್ಚಿಸಲ್ಪಡಲಿಲ್ಲ. ಚರಿತ್ರೆಯನ್ನು ಬೇಕಾದ್ರೆ ತೆಗೆದು ನೋಡಿರಿ. ಕೆಲವು ಸಮಯ, ಕೆಲವು ದಿವಸಗಳು ಒಂದು ವೇಳೆ ಜನರ ಮುಂದೆ ನಾನೇ ಯೋಗ್ಯನು, ಅವನಿಗಿಂತ ನಾನೇ ದೊಡ್ಡವನು ಎಂಬುದಾಗಿ ತೋರ್ಪಡಿಸಿಕೊಳ್ಳಬಹುದು. ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಬಿದ್ದು ಹೋಗುತ್ತಾರೆ. ಕೀರ್ತನೆಗಳಲ್ಲಿ 3ನೇ ಕೀರ್ತನೆ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹಿ ಇಸ್ ದ ಗ್ಲೋರಿ ಅಂಡ್ ದ ಲಿಫ್ಟರ್ ಆಫ್ ಮೈ ಹೆಡ್. ಆತನು ನನ್ನ ಮಹಿಮೆಯು, ನನ್ನ ತಲೆಯನ್ನು ಎತ್ತುವವನು ಆಗಿದ್ದಾನೆ. ಯೆಹೋವನ ಸನ್ನಿಧಿಯಲ್ಲಿ ನಾವು ಮೌನವಾಗಿರೋಣ. 4ನೇದಾಗಿ, ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ ಎಂಬ ಮಾತಿಗೆ ಬಿಡುವಿಲ್ಲದ ಕಾರ್ಯ ನಿಬಡತೆಯಿಂದ ಸ್ವಲ್ಪ ಬಿಡುವು ಪಡೆದುಕೊಳ್ಳಬೇಕು. ಬಹಳ ಪ್ರಾಯೋಗಿಕವಾದಂತಹ ಒಂದು ಅಂಶವನ್ನು ನಾನಿಲ್ಲಿ ವಿವರಿಸುತ್ತಾ ಇದ್ದೇನೆ. ನಾವು ಬಹಳ ಬ್ಯುಸಿ ಆಗಿದ್ದೇವೆ, ಬಹಳ ಕಾರ್ಯ ನಿಬಿಡತೆಯಿಂದ, ಒತ್ತಡದಿಂದ ಯಾವುದಕ್ಕೂ ಟೈಮ್ ಇಲ್ಲ. ನಿಜವಾಗಿ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರು ಎಂಬುದಾಗಿ ಹೇಳಿದರೆ, ಆ ಒತ್ತಡದಿಂದ, ಬಿಡುವಿಲ್ಲದ ಕಾರ್ಯಕ್ರಮದಿಂದ ಸ್ವಲ್ಪ ಹೊತ್ತು ನನ್ನನ್ನು ನಾನೇ ಬದಿಗೆ ಕರೆದುಕೊಂಡು ಹೋಗಿ ಮೌನವಾಗಿರಬೇಕು. ಮೋಶೆನ ಚರಿತ್ರೆಯಲ್ಲಿ ಒಂದು ಮಾತನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. ವಿಮೋಚನ ಕಾಂಡ 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ,
ಉರಿಯುತ್ತಿರುವಂತಹ ಒಂದು ಪೊದೆಯನ್ನ ಮೋಶೆಯನ್ನು ನೋಡಿದನು. ಅಲ್ಲಿ ಮೋಶೆನ ಚರಿತ್ರೆಯನ್ನು ನಾವು ನೋಡುತ್ತಾ ಬರುವುದಾದ್ರೆ ಆತನು ಬಹಳ ಬಿಡುವಿಲ್ಲದಂತಹ ಒಬ್ಬ ವ್ಯಕ್ತಿ ಆಗಿದ್ದನು. ತನ್ನ ಮಾವನ ಕುರಿಮಂದೆಯನ್ನ ಮೇಯಿಸುತ್ತಾ ತಿರುಗಾಡುತ್ತಾ ಇದ್ದನು. ಯಾವುದಕ್ಕೂ ಟೈಮ್ ಇಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಪೊದೆಯಲ್ಲಿ ಬೆಂಕಿಯನ್ನ ನೋಡಿದನು. ಆದರೆ ಪೊದೆಯು ಹೊತ್ತಿ ಹೋಗುತ್ತಾ ಇಲ್ಲ. ಆ ಸಂದರ್ಭದಲ್ಲಿ 3ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ನಾನು ಸ್ವಲ್ಪ ಅಲ್ಲಿ ಹೋಗಿ ಅದು ಏನೆಂಬುದಾಗಿ ನೋಡುತ್ತೇನೆ, ವಿಚಾರಿಸುತ್ತೇನೆ. ಒಂಟಿಯಾಗಿ ಬಾಕಿ ಎಲ್ಲವನ್ನ ಬಿಟ್ಟು ಆತನ ಆ ಪೊದೆ ಬಳಿಗೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಆ ಪೊದೆ ಬಳಿಗೆ ಬಂದಾಗ ಇನ್ನು ಸ್ವಲ್ಪ ನಾವು ಕೆಳಗೆ ಅದನ್ನು ಓದುವುದಾದ್ರೆ, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾಗಿರುವುದರಿಂದ ನಿನ್ನ ಕೆರಗಳನ್ನು ನೀನು ಬದಿಗಿಡು. ಅಂದ್ರೆ ಎಲ್ಲವನ್ನು ಬದಿಗಿಟ್ಟು ಒಂಟಿಯಾಗಿ ಕರ್ತನ ಸನ್ನಿಧಿಯಲ್ಲಿ ನಾನು ಸಮಯ ಕಳೆಯುವುದಕ್ಕೆ ಶಕ್ತನಾಗಬೇಕು. ಆತನು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಆತುರವುಳ್ಳವನಾಗಿದ್ದಾನೆ. ಆದರೂ ನಮಗೆ ಕೇಳಿಸಿಕೊಳ್ಳಿಕ್ಕೆ ಟೈಮ್ ಇಲ್ಲ. ಮೋಶೆನು ಯಾವಾಗ ತನ್ನ ಬೇರೆ ಕಾರ್ಯ ನಿಬಿಡತೆಗಳಿಂದ ಸ್ವಲ್ಪ ಹೊರಬಂದು ಯೆಹೋವನ ಸನ್ನಿಧಿಯಲ್ಲಿ ಒಂಟಿಯಾಗಿ ಲಭ್ಯನಾದನು, ಆಗ ಯೆಹೋವನು ಅವನೊಂದಿಗೆ ಮಾತನಾಡಿದನು. ಬಹಳ ಸ್ಪಷ್ಟವಾಗಿ ನಾವಲ್ಲಿ ನೋಡುವವರಾಗಿದ್ದೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದು ಹೇಗೆ ಎಂಬುದಾಗಿ ಕಲಿಸಿಕೊಟ್ಟಂತಹ ಭಾಗವನ್ನು ನಾವು ನೋಡುತ್ತೇವೆ. ಆ ಭಾಗದಲ್ಲಿ ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೇಳಿದಂತಹ ಮಾತು 6ನೇ ವಾಕ್ಯದಲ್ಲಿ, ನೀವು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಪರಲೋಕದಲ್ಲಿರುವ ತಂದೆಯೊಡನೆ ನೀವು ಪ್ರಾರ್ಥಿಸಿರಿ ಅಥವಾ ಮಾತನಾಡಿರಿ. ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು, ಅಂದರೆ ಒಂಟಿಯಾಗಿ ಏಕಾಂತವಾಗಿ ಆತನ ಬಳಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಆತನೊಂದಿಗೆ ಮಾತನಾಡುವ ಆ ಒಂದು ಅನುಭವ ನಿಮ್ಮಲ್ಲಿ ಉಂಟಾಗಲಿ ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. ನಮಗೆಲ್ಲ ಮಾತನಾಡಬೇಕು, ಪ್ರಸಂಗ ಮಾಡಬೇಕು, ಸಾಕ್ಷಿ ಹೇಳಬೇಕು, ಪ್ರಾರ್ಥನೆ ಮಾಡಬೇಕು, ಲೀಡರ್ಶಿಪ್ ಮಾಡಬೇಕು, ಹಾಡುಗಳನ್ನು ಹಾಡಬೇಕು, ಎಲ್ಲ ಮಾಡಬೇಕು. ಆದರೆ ಅದಕ್ಕೆಲ್ಲ ಕೇಳಿಸ್ಬೇಕಾದ್ರೆ ನಮ್ಮ ಮುಂದೆ ಒಂದು 10 ಜನ ಆದ್ರೂ ಬೇಕು. ಜನ ಎಷ್ಟು ಮುಂದೆ ಇರ್ತಾರೋ ಅಷ್ಟು ಉತ್ತೇಜನ ಪ್ರಸಂಗ ಮಾಡುವವರಿಗೂ, ಹಾಡು ಹಾಡುವವರಿಗೂ, ಆ ಸಾಕ್ಷಿ ಹೇಳುವವರಿಗೂ. ಜನ ಕಡಿಮೆ ಆದ್ರೆ ಏನೋ ಒಂದು ಸಂಕೋಚ. ಆದ್ರೆ ಇಲ್ಲಿ ಸ್ವಾಮಿ ಒಂದು ಒಳಗುಟ್ಟನ್ನು ಹೇಳುತ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಒಂಟಿಯಾಗಿ ಏಕಾಂತವಾಗಿ ತಂದೆಯ ಬಳಿಯಲ್ಲಿ ನೀವು ಬರುವಂತ ಒಂದು ಸಮಯವಿರಬೇಕು. ಅದೇ ಮೌನವಾಗಿರಿ ಎಂಬ ಪದದ ಅರ್ಥ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ತುಂಬಾ ಬ್ಯುಸಿ ಆಗಿದ್ದೇವೆ, ತುಂಬಾ ಕಾರ್ಯನಿಬಿಡತೆಯಿಂದ ಅಥವಾ ಆ ಒಂದು ಒತ್ತಡದಿಂದ ಕೂಡಿದವರಾಗಿದ್ದೇವೆ. ಬೆಳಿಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೆ 1 ನಿಮಿಷನೂ ಟೈಮ್ ಇಲ್ಲ. ಆದರೆ ಇದರ ಮಧ್ಯದಲ್ಲಿ ಏಕಾಂತವಾಗಿ ಕರ್ತನ ಮುಂದೆ ಕಳೆಯುವುದಕ್ಕೆ ನಮಗೆ ಸಮಯವಿದೆಯೋ? ಆ ಸಮಯವನ್ನು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆಯನ್ನು ನಾನು ನೇರವಾಗಿ ನಿಮ್ಮ ಮುಂದೆ ಹಾಕುತ್ತೇನೆ. ನಮ್ಮ ಜೀವಿತದಲ್ಲಿ ಲಾಸ್ಟ್ ನೀವು ಚರ್ಚಿಗೆ ಹೋದದ್ದು ಯಾವಾಗ ಎಂಬುದಾಗಿ ಹೇಳಿದರೆ ನಿಮಗೊಂದು ಉತ್ತರ ಇರಬಹುದು. ಲಾಸ್ಟ್ ನೀವು ಕ್ಯಾಂಪಿಗೆ ಹೋದದ್ದು ಯಾವಾಗ ಎಂಬುದಾಗಿ ಹೇಳಿದರೆ ನಿಮಗೊಂದು ಉತ್ತರ ಇರಬಹುದು. ಯಾವುದಾದ್ರೂ ಒಂದು ಕಾನ್ಫರೆನ್ಸಿಗೋ ಕೂಟಕ್ಕೋ ಹೋದದ್ದು ಯಾವಾಗ ಎಂಬುದಾಗಿ ಹೇಳಿದರೆ ನಿಮಗೊಂದು ಉತ್ತರವಿರಬಹುದು. ನೀವು ಲಾಸ್ಟ್ ಪ್ರಸಂಗ ಮಾಡಿದ್ದು ಯಾವಾಗ ಎಂಬುದಾಗಿ ಹೇಳಿದರೆ, ಲಾಸ್ಟ್ ಹಾಡು ಹಾಡಿದ್ದು ಯಾವಾಗ ಎಂಬುದಾಗಿ ಹೇಳಿದರೆ, ಬಹಿರಂಗವಾಗಿ ಸಭೆಯ ಮುಂದೆ ಪ್ರಾರ್ಥನೆ ಮಾಡಿದ್ದು ಯಾವಾಗ ಎಂಬುದಾಗಿ ಕೇಳಿದರೆ ಇದಕ್ಕೆಲ್ಲ ನಮಗೊಂದು ಉತ್ತರವಿರಬಹುದು. ಆದರೆ ಒಂದು ಪ್ರಶ್ನೆ, ನೀವು ಬೇರೆ ಯಾರ ಅರಿವು ಇಲ್ಲದೆ ಏಕಾಂತವಾಗಿ ಒಂಟಿಯಾಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ತಂದೆಯೊಡನೆ ಪ್ರಾರ್ಥಿಸಿದಂತಹ, ತಂದೆಯೊಡನೆ ಮಾತನಾಡಿದಂತಹ ಆ ಸಮಯ ಯಾವಾಗ ಎಂಬುದಾಗಿ ಕೇಳಿದರೆ ಉತ್ತರವಿದೆಯೋ ನಮ್ಮಲ್ಲಿ ಯಾರಿಗಾದರೂ? ನಾವೆಲ್ಲ ಕ್ರಿಶ್ಚಿಯನ್ ಲೀಡರ್ಸ್, ಕ್ರೈಸ್ತ ಸೇವೆಯಲ್ಲಿ ಬಹಳ ಬ್ಯುಸಿ ಆಗಿರುವವರು. ಆದರೆ ಯಜಮಾನನೊಂದಿಗೆ ಕೂತುಕೊಂಡು ಮಾತನಾಡಲಿಕ್ಕೆ ನಮ್ಮ ಮುಂದೆ ಸಮಯವಿಲ್ಲ. ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು,
ಕರ್ತನ ದಿನವು ಸಮೀಪಿಸಿತು, ಆಪ್ತನ ಮುಂದೆ ಮೌನವಾಗಿರಿ ಎಂಬುದಾಗಿ ಹೇಳಿದರೆ, ಏಕಾಂತವಾಗಿ ಆಪ್ತನ ಸನ್ನಿಧಾನಕ್ಕೆ ಬಂದು, ಇಗೋ ಇದ್ದೇನೆ, ನೀನು ಮಾತನಾಡು ಎಂಬುದಾಗಿ ನನ್ನನ್ನು ಪೂರ್ಣವಾಗಿ ಆಪ್ತನ ಮುಂದೆ ಒಪ್ಪಿಸಿಕೊಡುವುದಕ್ಕೆ ನನಗೆ ಮನಸ್ಸಿದೆಯೋ ಅದಕ್ಕೆ ನಾನು ಸಿದ್ಧನಾಗಿದ್ದೇನು. ಈ ಅನುಭವ ನನ್ನಲ್ಲಿ ಉಂಟಾಗಬೇಕು ಪ್ರಿಯರೇ. ನಿನ್ನೆ ಸಾಯಂಕಾಲ ಈ ಶಿಬಿರ ಪ್ರಾರಂಭವಾಯಿತು. ನಿನ್ನೆ ಸಾಯಂಕಾಲದಿಂದ ಹಿಡಿದು ಇವತ್ತು ಮುಂಜಾನೆಯೂ ಈಗಲೂ ಸಂದೇಶಗಳನ್ನು ನಾವು ಕೇಳುತ್ತಾ ಇದ್ದೇವೆ. ಆದರೆ ಈ ಮಧ್ಯೆ ನಮ್ಮನ್ನು ನಾವೇ ಒಮ್ಮೆ ಸಿದ್ಧ ಮಾಡಿಕೊಂಡು, ಸ್ವಾಮಿ ಇಗೋ ನಾನಿದ್ದೇನೆ, ನನ್ನೊಂದಿಗೆ ಮಾತನಾಡು ಎಂಬುದಾಗಿ ಆಪ್ತನೊಂದಿಗೆ ಹೇಳುವುದಕ್ಕೆ ನಾವು ತಯಾರಿದ್ದೆವು. ದೇವರು ನಮಗೆ ಕೊಟ್ಟದ್ದು ದುಡ್ಡು ಮಾತ್ರವಲ್ಲ. ನಾವೆಲ್ಲ ಕರ್ತನಿಗೆ ಕಾಣಿಕೆ ಕೊಡುತ್ತೇವೆ. ಕೆಲವರು ದಶಮಾಂಶವನ್ನು ಕೊಡುತ್ತಾರೆ, ಕೆಲವರು ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಕೆಲವರು ಸ್ವಲ್ಪ ಕಡಿಮೆ ಕೊಡುತ್ತಾರೆ. ದೇವರು ಏನಾದರೂ ಕೊಟ್ಟರೆ ಅದರ ಒಂದು ಭಾಗವನ್ನು ದೇವರಿಗೆ ಕೊಡಬೇಕು ಎಂಬುದಾಗಿ ನಮ್ಮ ಹೃದಯದಲ್ಲಿ ನಮಗೊಂದು ತಿಳುವಳಿಕೆ ಇದೆ. ಆದ್ರಿಂದ ನಾವು ಕೊಡುತ್ತೇವೆ. ಭಾನುವಾರ ಕಾಣಿಕೆ ಹಾಕುವುದಾಗಬಹುದು, ಅಥವಾ ಬೇರೆ ಯಾವುದಾದ್ರೂ ಸೇವೆಗೆ ಕೊಡುವುದಾಗಬಹುದು, ಅಥವಾ ಇನ್ಯಾವುದೋ ಸೇವಕರಿಗೆ ಕೊಡುವುದಾಗ, ಏನಾದರೂ ಇದು ಸಿಕ್ಕಿದರೆ ಒಂದು ಭಾಗ ದೇವರಿಗೆ ಕೊಡಬೇಕು. ಆದ್ರೆ ನಾವು ಅನೇಕ ಬಾರಿ ಗೊತ್ತಿಲ್ಲದೆ ಒಂದು ದೊಡ್ಡ ತಪ್ಪು ಮಾಡುತ್ತೇವೆ, ಅಥವಾ ಒಂದು ದೊಡ್ಡ ತಪ್ಪು ಭಾವನೆ ನಮ್ಮೊಳಗೆ ಇದೆ. ಅದೇನು? ದೇವರು ಈ ಕ್ಯಾಶ್ ಮಾತ್ರ, ನಗದು ಮಾತ್ರ ಕೊಡ್ತಾನೆ ಎಂಬುದಾಗಿ ನಮ್ಮ ಭಾವನೆ. ಆದ್ರಿಂದ ಕ್ಯಾಶ್ ಬಂದ್ರೆ ಒಂದು 10 ರೂಪಾಯಿ ಆದ್ರೂ ದೇವರಿಗೆ ಕೊಡಬೇಕು. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಈಗ ಟೈಮ್ ತಗೊಳ್ಳುವುದಿಲ್ಲ. ದೇವರು ಬರೇ ನಗದನ್ನ ಮಾತ್ರ ಕೊಡುವವನಲ್ಲ, ಐಶ್ವರ್ಯವನ್ನ ಮಾತ್ರ ಕೊಡುವವನಲ್ಲ, ಸೌಲಭ್ಯಗಳನ್ನು ಮಾತ್ರ ಕೊಡುವವನಲ್ಲ. ದೇವರು ಸಮಯವನ್ನು ಕೊಟ್ಟಿದ್ದಾನೆ. ಒಂದು ದಿವಸಕ್ಕೆ 24 ಗಂಟೆ. ಪ್ರತಿಯೊಬ್ಬರಿಗೂ ಅಷ್ಟೇ. ಅಮೆರಿಕ ದೇಶವನ್ನು ಆಳುವ ಬಾರಕ್ ಒಬಾಮನಿಗಾಗಲಿ, ಭಾರತದ ಪ್ರಧಾನಿಯಾಗಿರುವ ಮನಮೋಹನ್ ಸಿಂಗ್ಗಾಗಲಿ, ನಮ್ಮ ಇಲ್ಲಿ ಕುಳಿತಿರುವ ನಮ್ಮ ಒಬ್ಬೊಬ್ಬರಿಗಾಗಲಿ ಇದರಲ್ಲಿ ಯಾವ ಪಾರ್ಶಿಯಾಲಿಟಿಯು ದೇವರು ಮಾಡಲಿಲ್ಲ. ಎಲ್ಲರಿಗೂ ಕೊಟ್ಟದ್ದು ಇಷ್ಟೇ, 24 ಗಂಟೆ ಒಂದು ದಿವಸಕ್ಕೆ. ಯಾರಿಗಾದ್ರೂ 1 ನಿಮಿಷ ಹೆಚ್ಚು ಕೊಟ್ಟಿದ್ದಾರ? ಯಾರಿಗೂ ಕೊಡ್ಲಿಲ್ಲ. ಹಾಗಾದ್ರೆ ಈ ಸಮಯವೆಂಬಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ದಾನವಾಗಿದೆ. ನಮ್ಮ ಕೈಯಲ್ಲಿರುವ ಆಸ್ತಿಯ ಅಥವಾ ನಮ್ಮ ಕೈಯಲ್ಲಿರುವ ಹಣದ ಒಂದು ಭಾಗ ದೇವರಿಗೆ ಕೊಡಬೇಕು ಎಂಬ ಭಾವನೆ ನಮ್ಮಲ್ಲಿದ್ದರೆ, ನಾನು ಒಂದು ವಿಷಯ ಹೇಳುತ್ತೇನೆ, ನಮಗೆ ದೇವರು ಕೊಟ್ಟಿರುವ ಸಮಯದ ಒಂದು ಭಾಗವು ನಾವು ದೇವರಿಗೆ ಕೊಡಲೇಬೇಕು. ಈ ದಿವಸದ 24 ಗಂಟೆಗಳಲ್ಲಿ ಅದರ ದಶಮಾಂಶವನ್ನು ತೆಗೆದುಕೊಂಡ್ರೆ, 10ನೇ ಒಂದು ಭಾಗವನ್ನು ತೆಗೆದುಕೊಂಡರೂ 2 ಗಂಟೆಗಿಂತ ಮೇಲೆ ಕಡಿಮೆ ಪಕ್ಷ ಪ್ರತಿ ದಿವಸ ದೇವರಿಗೆ ಕೊಡಬೇಕು. ಅಷ್ಟೆಲ್ಲ ಯಾರಿಗಿದೆ ಬ್ರದರ್ ಟೈಮ್ ಈಗಿನ ಕಾಲದಲ್ಲಿ, ಅಲ್ವಾ? ಒಂದು 10 ನಿಮಿಷ ಏನಾದ್ರೂ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಸಿಕ್ಕಿದ್ರೆ ಚಾನ್ಸ್ ಸಾಲೋದಿಲ್ಲ ಪ್ರಿಯರೇ. ನಮ್ಮ ಮನಸ್ಸಾಕ್ಷಿಗೆ ಯಥಾರ್ಥವಾಗಿ ದೇವರಿಗೆ ಕೊಡಬೇಕಾದ ಸಮಯವನ್ನು ನಾನು ಕೊಡುತ್ತಾ ಇದ್ದೇನೆ ಎಂಬುದಾಗಿ ನನ್ನ ಮನಸ್ಸಾಕ್ಷಿ ಯಥಾರ್ಥವಾಗಿ ನನ್ನೊಂದಿಗೆ ಸಾಕ್ಷಿ ನುಡಿಯುವವರೆಗೆ ಆ ಸಮಯವನ್ನು ನಾನು ಹೆಚ್ಚಿಸುತ್ತಾ ಇರಬೇಕು, ದೇವರಿಗೋಸ್ಕರ ಕೊಡುತ್ತಾ ಇರಬೇಕು. ಹೀಗೆ ಏಕಾಂತವಾಗಿ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರುವವರನ್ನು ದೇವರು ತನ್ನ ಕಾಲದಲ್ಲಿ ತನ್ನದೇ ಆದ ರೀತಿಯಲ್ಲಿ ಎತ್ತಿ ಉಪಯೋಗಿಸುತ್ತಾನೆ. ಇವರು ಚೆನ್ನಾಗಿ ಸೇವೆ ಮಾಡ್ತಾರೆ, ಚೆನ್ನಾಗಿ ಪ್ರಸಂಗ ಮಾಡ್ತಾರೆ, ಇವರು ಚೆನ್ನಾಗಿ ಹಾಡುತ್ತಾರೆ, ಇವರು ಚೆನ್ನಾಗಿ ಲೀಡ್ ಮಾಡ್ತಾರೆ, ನನಗೂ ಹಾಗೆ ಆಗಬೇಕು ಎಂಬಂತ ಆಶೆ ಸಾಧಾರಣವಾಗಿ ಅನೇಕರ ಹೃದಯದಲ್ಲಿ ಬರ್ತದೆ. ಅದು ಸುಮ್ಮನೆ ಹಾಗೆ ಆಗೋದಿಲ್ಲ. ಕರ್ತನ ಸಮಯಕ್ಕೋಸ್ಕರ ಕಾಯುವವರಾಗಿರಬೇಕು. ಆಪ್ತನ ಮುಂದೆ ಸಮಯ ಕಳೆದರೆ ಆಪ್ತನು ನಮ್ಮನ್ನು ಸಜ್ಜುಗೊಳಿಸಿ ಆ ರೀತಿಯಾಗಿ ನಮ್ಮನ್ನು ಮುಂದೆ ನಡೆಸುತ್ತಾನೆ. ಇನ್ನು 5ನೇದಾಗಿ ನಾವು ಮುಂದೆ ಹೋಗುವಾಗ, ಶಾಂತ ಸಮಯ ಮತ್ತು ಧ್ಯಾನ ಅನುದಿನದ ಅಭ್ಯಾಸವಾಗಿರಬೇಕು. ಇಂಗ್ಲಿಷ್ನಲ್ಲಿ ಕ್ವೈಟ್ ಟೈಮ್ ಅಥವಾ ಮೆಡಿಟೇಷನ್ ಎಂಬುದಾಗಿ ಎಲ್ಲ ನಾವು ಹೇಳುತ್ತೇವೆ. ಈ ಕ್ಯಾಂಪಿಗೆಲ್ಲ ಬಂದಾಗ ಬೆಳಿಗ್ಗೆ ಡಿವೋಷನ್ ಟೈಮ್ ಇದೆ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾವು ಈ ಕ್ಯಾಂಪಿನ ಹಾಡು ಪುಸ್ತಕದಲ್ಲಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರೆದದ್ರಲ್ಲಿ ಬೆಳಗಿನ ಕ್ವೈಟ್ ಟೈಮ್, ಆ ಶಾಂತ ಸಮಯವನ್ನು, ಧ್ಯಾನ ಸಮಯವನ್ನು ಡಿಸ್ಟರ್ಬ್ ಮಾಡಬಾರದು ಎಂಬುದಾಗಿ ಅಲ್ಲಿ ಬರೆದಿದೆ, ನೋಡಿರಬಹುದು.
ಆ ಸಮಯ ಇಲ್ಲದಿದ್ರೆ ಮತ್ತೆ ಡಿಸ್ಟರ್ಬೆನ್ಸ್ ಯಾರಿಗೆ ಆಗ್ತದೆ ಅಲ್ವಾ? ಸಾಧಾರಣ ಯವನಸ್ಥರ ಶಿಬಿರದಲ್ಲಿ ಈ ಕ್ವೈಟ್ ಟೈಮ್ ಅಥವಾ ಶಾಂತ ಸಮಯ ಎಂಬಂತ ಒಂದು ಕ್ಲಾಸ್ ಅನ್ನೇ ನಾವು ತಗೊಳ್ತೇವೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಈ ಕ್ವೈಟ್ ಟೈಮ್ ಅಥವಾ ಶಾಂತ ಸಮಯ, ಮೆಡಿಟೇಷನ್ ಅಥವಾ ಧ್ಯಾನ, ಇದು ಅನುದಿನವೂ ನಮ್ಮ ಜೀವಿತದ ಒಂದು ಭಾಗವಾಗಿರಬೇಕು. ನಮ್ಮಲ್ಲಿ ಎಷ್ಟು ಜನ ಪ್ರತಿ ದಿವಸವೂ ಒಂದು ನಿರ್ದಿಷ್ಟವಾದ ಸಮಯವನ್ನು ಕರ್ತನ ಮುಂದೆ ನಾವು ಆತನ ವಾಕ್ಯದೊಂದಿಗೆ ಆ ಕ್ವೈಟ್ ಟೈಮ್ ಅಥವಾ ಶಾಂತ ಸಮಯ ಎಂಬುದಾಗಿ ಹೇಳಿ ಕಳೆಯವರಾಗಿದ್ದೇವೆ. ಈ ಅಭ್ಯಾಸ ನಮಗೆ ಬೇಕೇ ಬೇಕು. ಚೈನಾ ದೇಶದ ಒಬ್ಬ ದೇವರ ಸೇವಕರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅವರ ಒಂದು ಬಹಳ ದೊಡ್ಡ ಫೇವರೇಟ್ ಸ್ಟೇಟ್ಮೆಂಟ್ ನನಗೆ ಈಗಲೂ ನೆನಪಿದೆ. ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್, ನೋ ಬೈಬಲ್ ನೋ ಬ್ರೇಕ್ಫಾಸ್ಟ್. ಸತ್ಯವೇದವಿಲ್ಲದ ದಿವಸ ಬೆಳಗಿನ ನಾಷ್ಟವೂ ಇಲ್ಲ ಎಂಬುದಾಗಿ. ಅವ್ರು ಹೇಳಿದ್ರ ಅರ್ಥ, ಪ್ರತಿ ದಿವಸ ಸತ್ಯವೇದ ಓದಬೇಕು. ಬೆಳಿಗ್ಗೆ ಎದ್ದು ಆ ಕ್ವೈಟ್ ಟೈಮ್, ಆ ಒಂದು ಶಾಂತ ಸಮಯ ನನ್ನ ಜೀವಿತದಲ್ಲಿ ಉಂಟಾಗಬೇಕು. ಆದ್ರೆ ಒಮ್ಮೊಮ್ಮೆ ನಾವು ಯಾವುದಾದರೂ ಕಾರ್ಯದ ನಿಮಿತ್ತ ಆಗದೆ ಅದು ತಪ್ಪಿ ಹೋಗಬಹುದು. ಅವ್ರು ಹೇಳುವಂಥದ್ದು ಹಾಗೆ ಒಂದು ದಿವಸವಾದರೆ ಆ ದಿವಸ ಬ್ರೇಕ್ಫಾಸ್ಟ್ ಬೇಡ ನನಗೆ. ಇಲ್ಲ, ಎಷ್ಟು ಟೈಮ್ ಇಲ್ಲದಿದ್ರು ಬ್ರೇಕ್ಫಾಸ್ಟ್ ಹೇಗಾದ್ರೂ ನಾವು ಮಾಡ್ತೇವಲ್ವಾ? ಅಂದ್ರೆ ಹೊಟ್ಟೆ ವಿಷಯ ಬಿಟ್ಟು ಬಿಡ್ಲಿಕ್ಕೆ ಆಗ್ತದ? ನಾವು ಪ್ರತಿ ದಿವಸವೂ ನಮ್ಮ ಬ್ರೇಕ್ಫಾಸ್ಟ್, ನಮ್ಮ ನಾಷ್ಟ, ನಮ್ಮ ಆಹಾರ ಅನುದಿನವೂ ನಮಗೆ ಎಷ್ಟು ಅಗತ್ಯವಾಗಿದೆಯೋ ಅಷ್ಟೇ ಅಗತ್ಯವಾಗಿದೆ ದೇವರ ವಾಕ್ಯದೊಡನೆ ಮೌನವಾಗಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಧ್ಯಾನಿಸುವಂತಹ ಆ ಸಮಯ ಎಂಬುದಾಗಿ. ಜಫನ್ಯ 1:7 ಆತನ ಸನ್ನಿಧಿಯಲ್ಲಿ, ಕರ್ತನ ಸನ್ನಿಧಿಯಲ್ಲಿ ಮೌನವಾಗಿರಿ ಎಂಬುದಾಗಿ ಹೇಳಿದಾಗ ಸುಮ್ಮನೆ ಕೂತುಕೊಂಡು ಯಾವುದೋ ಕನಸು ಕಂಡುಕೊಂಡು ಕೂತ್ಕೊಳ್ರಿ ಎಂಬುದಾಗಿ ಅಲ್ಲ. ನಾವು ಆತನ ಸನ್ನಿಧಿಯಲ್ಲಿ ಆತನ ವಾಕ್ಯದೊಂದಿಗೆ ಕುಳಿತುಕೊಳ್ಳುವಾಗ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ಆ ಒಂದು ಅನುಭವಕ್ಕೆ ನಾವು ಬರಬೇಕು. ಪ್ರತಿ ದಿವಸವೂ ನಮ್ಮ ಜೀವಿತದಲ್ಲಿ ಒಂದು ಕ್ವೈಟ್ ಟೈಮ್, ಅದಕ್ಕೆ ಸರಿಯಾದಂಥ ಒಂದು ಸಮಯವನ್ನ ನಾವೇ ಕಂಡು ಹಿಡಿದುಕೊಳ್ಳಬೇಕು. ಸಾಧಾರಣವಾಗಿ ನಾವು ಹೇಳ್ತೇವೆ ಬೆಳಗಿನ ಸಮಯ, ಮುಂಜಾನೆ ಸಮಯ ಒಳ್ಳೆಯದು ಎಂಬುದಾಗಿ. ಅದು ಒಳ್ಳೆಯದು ಅಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಕೆಲವರಿಗಾದರೂ ಒಂದು ವೇಳೆ ಅದು ಆಗ್ಲಿಕ್ಕಿಲ್ಲ, ಬೇರೆ ಹಲವಾದ ಕಾರಣಗಳಿರಬಹುದು. ಕೆಲಸದ ನಿಮಿತ್ತವಾಗಿರಬಹುದು ಅಥವಾ ಬೇರೆ ಶಾರೀರಿಕವಾದಂತಹ ಕೆಲವು ಸಮಸ್ಯೆಗಳ ನಿಮಿತ್ತವಾಗಿರಬಹುದು. ಆದರೆ ಒಂದು ದಿವಸದ 24 ಗಂಟೆಗಳಲ್ಲಿ ಅತಿ ಫಲವತ್ತಾದಂತಹ ಸ್ವಲ್ಪ ಸಮಯವಾದರೂ, ಎಷ್ಟು ಸಮಯ ಎಂಬುದಾಗಿ ಈಗ ನಾನು ಹೇಳೋದಿಲ್ಲ, ಅದನ್ನು ಪ್ರಾರಂಭಿಸಿ ಸ್ವಲ್ಪ ಸ್ವಲ್ಪ ಹೆಚ್ಚಿಸುತ್ತಾ ನೀವು ಹೋಗಿ. ಆದರೆ ಸ್ವಲ್ಪ ಹೊತ್ತಾದರೂ ಮೌನವಾಗಿ ದೇವರ ವಾಕ್ಯವನ್ನು ತೆರೆದು ಅದನ್ನ ಧ್ಯಾನಿಸಿಕೊಂಡು ಕರ್ತನ ಮುಂದೆ ಸಮಯ ಕಳೆಯುತ್ತೇನೆ ಎಂಬ ತೀರ್ಮಾನವನ್ನ ನಾವು ಒಬ್ಬೊಬ್ಬರು ತೆಗೆದುಕೊಳ್ಳಬೇಕು. ಪ್ರಿಯ ಯವನಸ್ಥರೇ, ನಿಮ್ಮಲ್ಲಿ ಯಾರಾದರೂ ಈವರೆಗೆ ಈ ಒಂದು ಅಭ್ಯಾಸವನ್ನ ಮಾಡಿಕೊಳ್ಳದವರಿದ್ದರೆ, ಇಂತಹ ಒಂದು ಹವ್ಯಾಸ ನಿಮ್ಮಲ್ಲಿ ಇಲ್ಲದಿದ್ದರೆ, ಒಂದು ವೇಳೆ ಈ ಕ್ಯಾಂಪಿನಲ್ಲಿ ನೀವೊಂದು ತೀರ್ಮಾನ ತೆಗೆದುಕೊಳ್ಳಿರಿ. ಸ್ವಾಮಿ, ನಾಳೆ ದಿವಸದಿಂದ ಎಲ್ಲಿದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ ಸ್ವಲ್ಪ ಹೊತ್ತಾದರೂ, ಆ ಸ್ವಲ್ಪ ಹೊತ್ತು ಎಂಬುದು ನೀವೇ ತೀರ್ಮಾನಿಸಿಕೊಳ್ಳಿರಿ. ಈಗ ನಾನು ಅದರ ಬಗ್ಗೆ ಹೇಳೋದಿಲ್ಲ. ಸ್ವಲ್ಪ ಹೊತ್ತಾದರೂ ನನ್ನ ಸತ್ಯವೇದದೊಂದಿಗೆ ಏಕಾಂಗಿಯಾಗಿ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಅದನ್ನು ನಾನು ಓದುತ್ತೇನೆ. ಅದನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ, ಕ್ರಮಬದ್ಧವಾಗಿ ನೀವು ಓದಿಕೊಂಡು ಬನ್ನಿರಿ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದಿಂದ ಪ್ರಾರಂಭಿಸ್ರಿ. ಇವತ್ತು 10 ವಾಕ್ಯ ಓದಿದ್ರೆ ನಾಳೆ 11ನೇ ವಾಕ್ಯದಿಂದ ಓದ್ರಿ. ಇಲ್ಲಾರ ಇವತ್ತು 1 ಅಧ್ಯಾಯ ಪೂರ್ತಿ ಓದಿದ್ರೆ ನಾಳೆ 2ನೇ ಅಧ್ಯಾಯ ಓದ್ರಿ. ಈ ರೀತಿಯಾಗಿ ಇಡೀ ಸತ್ಯವೇದವನ್ನು ಒಂದು ಬಾರಿ ಆದರೂ ಓದಿ ಮುಗಿಸಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಯಾರು ಇಲ್ಲ ಎಂಬುದಾಗಿ ನಾವು ಹೇಳುವುದಿಲ್ಲ, ಅನೇಕರಿದ್ದಾರೆ. ಆದ್ರೆ ಅಂತಹ ಒಂದು ಅನುಭವ ಇಲ್ಲದವರು ಯಾರಾದರೂ ಈ ಮಧ್ಯೆ ಇದ್ದರೆ ಈ ಒಂದು ಶಿಬಿರವು ನಿಮಗೆ ಅದಕ್ಕೆ ಸಹಾಯ ಮಾಡಲಿ. ಆ ರೀತಿಯಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ
ಕೆಲವರು ನನ್ನ ಹತ್ರ ಕೇಳ್ತಾರೆ, ಬ್ರದರ್ ನೀವು ಎಲ್ಲಿ ಥಿಯಾಲಜಿ ಕಲ್ತದ್ದು, ಯಾವ ಬೈಬಲ್ ಕಾಲೇಜಿಗೆ ಹೋಗಿದ್ದೀರಿ ಎಂಬುದಾಗಿ. ಸತ್ಯ ಹೇಳ್ತೇನೆ, ನಾನು ಯಾವುದೇ ಬೈಬಲ್ ಕಾಲೇಜಲ್ಲಿ ಹೋಗಿ ಅಭ್ಯಾಸ ಮಾಡಿಲ್ಲ. ಮಾಡಬಾರದು, ನನಗೆ ಮಾಡಬೇಕೆಂಬುದು ಆಶೆ ಇತ್ತು, ಟೈಮ್ ಬರಲಿಲ್ಲ, ಆಗಲಿಲ್ಲ, ಸಾಧ್ಯವಾಗಲಿಲ್ಲ ಪ್ರಾಯೋಗಿಕವಾಗಿ. ನಿಮ್ಮ ಹಾಗೆ ಯವನಸ್ಥನಾಗಿರುವಾಗ ಇದೇ ರೀತಿ ಒಂದು ಯವನಸ್ಥರ ಶಿಬಿರದಲ್ಲಿ ಹಿಂದೆ ಕೂತುಕೊಂಡು ಸಂದೇಶಕರ ಸಂದೇಶವನ್ನು ಕೇಳ್ತಾ ಇದ್ದಾಗ ಆ ಸಂದೇಶದ ಕೊನೆಯ ಭಾಗದಲ್ಲಿ ಅವರು ಒಂದು ಆಹ್ವಾನವನ್ನು ಕೊಟ್ಟರು. ಈ ದಿವಸದಿಂದ ಕರ್ತನ ಮುಂದೆ ಸತ್ಯವೇದವನ್ನು ಪ್ರತಿ ದಿವಸವೂ ಸ್ವಲ್ಪ ಹೊತ್ತಾದರೂ ಧ್ಯಾನಿಸಿ ಆ ಶಾಂತ ಸಮಯವನ್ನು ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಯಾರಾದರೂ ಇದ್ದೀರೋ ಎಂಬುದಾಗಿ ಹೇಳಿದ. ಆ ದಿವಸದಲ್ಲಿ ನನ್ನ ಹೃದಯದಲ್ಲಿ ನಾನೊಂದು ತೀರ್ಮಾನ ತೆಗೆದುಕೊಂಡೆ. ನನ್ನ ಆತ್ಮೀಕ ಜೀವಿತದ ಬೆಳವಣಿಗೆ ಪ್ರಾರಂಭವಾದದ್ದು ಯಥಾರ್ಥವಾಗಿ ಅಲ್ಲಿಂದ. ನನ್ನ ತಂದೆ ಒಬ್ಬ ಪ್ರಸಂಗಿ, ಹುಟ್ಟಿದ ದಿವಸದಿಂದಲೇ ಪ್ರಸಂಗಗಳನ್ನು ಧಾರಾಳವಾಗಿ ಕೇಳಿದ್ದೇನೆ. ಆದರೆ ಯಥಾರ್ಥವಾಗಿ ನನ್ನ ಆತ್ಮೀಕ ಬೆಳವಣಿಗೆ ಪ್ರಾರಂಭವಾದದ್ದು ಯಾವಾಗ ಈ ತೀರ್ಮಾನವನ್ನು ತೆಗೆದುಕೊಂಡನೋ ಅಂದಿನಿಂದ ಮಾತ್ರವೇ. ಯೆಹೋವನ ದಿನವು ಸಮೀಪಿಸಿತು. ಹಳೆಯ ಕಾಲದವರನ್ನೆಲ್ಲ ನೋಡಿದರೆ ಅವರೆಲ್ಲ ತುಂಬಾ ವರ್ಷ ಇದನ್ನು ಓದಬೇಕಾಗಿತ್ತು. ಈಗಲೂ ಓದುತ್ತಾ ಇರುವವರು ಇರಬಹುದು, 60, 70, 80, 90 ವರ್ಷ ಆದವರು ಈಗಲೂ ಸತ್ಯವೇದ ಓದುವವರು ಇರಬಹುದು. ನಾವೆಲ್ಲ ಇನ್ನು ಕಡೆ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ. ವಾಕ್ಯವೇ ಹೇಳುತ್ತದೆ, ಆತನ ದಿನವು ಸಮೀಪಿಸಿತು. ಇನ್ನು ಎಷ್ಟು ದಿವಸ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಕ್ಯಾಂಪ್ ಮುಗಿಯೋ ಮೊದಲೇ ತುತ್ತೂರಿ ಧ್ವನಿ ಕೇಳಿದ್ರೆ ಮುಗಿಯಿತು, ಮತ್ತೆ ಟೈಮ್ ಇಲ್ಲ. ಇನ್ನು ಎಷ್ಟು ದಿವಸ ಎಂಬುದಾಗಿ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಇರುವಷ್ಟು ದಿವಸವಾದರೂ, ಕರ್ತನ ಬರೋಣದವರೆಗಾದರೂ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಲಿ. ಕೊನೆಯದಾಗಿ, 5ನೇದಾಗಿ, 6ನೇದಾಗಿ, ಕರ್ತನ ಸಮಯಕ್ಕೋಸ್ಕರ ಕ್ಷಮೆಯಿಂದ ಕಾಯಿರಿ. ಕರ್ತನ ಸಮಯಕ್ಕೋಸ್ಕರ ಕ್ಷಮೆಯಿಂದ ಕಾಯಿರಿ. ಈ ಮೌನವಾಗಿರಿ ಎಂಬುದಾಗಿ ಹೇಳಿದರೆ ಜೆಫನ್ಯ 1:7 ಕಾಯುವಂತ ಒಂದು ಅನುಭವ. ಇಂದಲ್ಲ ನಾಳೆ ನಡೆಯಬೇಕಾದದ್ದು ನಡೆಯುತ್ತದೆ. ಕಾಯೋಣ ಕಾಯೋಣ. ಪ್ರಸಂಗಿಗಳ ಗ್ರಂಥ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಓದುವಂಥದ್ದು, ಎಲ್ಲಕ್ಕೂ ಒಂದು ಸಮಯವಿದೆ. ದೇವರು ಸಮಯವನ್ನು ನಿಗದಿಪಡಿಸಿದವನು. ಪ್ರತಿಯೊಂದಕ್ಕೂ ಒಂದು ಸಮಯವಿದೆ. ಆ ಸರಿಯಾದಂತ ಸಮಯದಲ್ಲಿ ಅದನ್ನು ಆತನು ನೆರವೇರಿಸುತ್ತಾನೆ. ದೇವರು ದೀರ್ಘಕ್ಷಮೆ ಉಳ್ಳವನು. ಅರ್ಜೆಂಟ್ ಆಗಿ ದೇವರು ಏನನ್ನು ಮಾಡೋದಿಲ್ಲ. ಈ ಪಾಸ್ಪೋರ್ಟ್ ಎಲ್ಲ ಬೇಕಾದ್ರೆ ನಾವು ಅಪ್ಲೈ ಮಾಡಿದ್ರೆ ಕೆಲವರು ಹೇಳ್ತಾರೆ 1 ತಿಂಗಳು 45 ದಿವಸ ಎಲ್ಲ ಬೇಕಾಗ್ತದೆ. ಆದ್ರೆ ತತ್ಕಾಲ್ ಸ್ಕೀಮ್ ಎಂಬುದಾಗಿ ಏನೋ ಒಂದು ಇದೆಂತೆ, ಏನೋ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ 1 ವಾರದಲ್ಲೇ ಪಾಸ್ಪೋರ್ಟ್ ಸಿಗ್ತದೆ, ಅರ್ಜೆಂಟು. ಈ ದೇವರ ಹತ್ರ ಇಂಥ ತತ್ಕಾಲ್ ಸ್ಕೀಮ್ ಯಾವುದೂ ಇಲ್ಲ. ಆತನಿಗೆ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟವಾದ ಸಮಯವಿದೆ. ಆದ್ರಿಂದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ ಎಂಬುದಾಗಿ ಹೇಳಿದರೆ, ನಮ್ಮ ಜೀವಿತದಲ್ಲಿ ನಡೆಯಬೇಕಾದ ಪ್ರತಿಯೊಂದು ಕಾರ್ಯಕ್ಕೂ ಕ್ಷಮೆಯಿಂದ, ದೀರ್ಘ ಕ್ಷಮೆಯಿಂದ ಕರ್ತನ ಸಮಯಕ್ಕೋಸ್ಕರ ನಾವು ಕಾಯುವವರಾಗಿರಬೇಕು. ನಾವು ನೆನೆಸಿದಂತೆ ಎಲ್ಲ ಮುಂದೆ ನಡೆಯೋದಿಲ್ಲ. ಅಡೆತಡೆಗಳು ಉಂಟಾಗಬಹುದು, ಅಡಚಣೆಗಳು ಉಂಟಾಗಬಹುದು. ಕೆಲವು ಯವನಸ್ಥರ ವಿವಾಹ, ಮದುವೆ ಯಾಕೆ ನಡೀತಾ ಇಲ್ಲ. ಅಲ್ಲೂ ನನ್ನ ಜೊತೆಯವರದೆಲ್ಲ ಮದುವೆ ಆಯ್ತು, ನನ್ನ ಗೆಳೆಯರದೆಲ್ಲ ಮದುವೆ ಆಯ್ತು, ಅವರಿಗೆಲ್ಲ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬಂತು, ಯಾಕೆ ನನ್ನದು ನಡೀತಾ ಇಲ್ಲ ಎಂಬುದಾಗಿ. ದೇವರಲ್ಲಿ ನೀವು ಆಶ್ರಯಿಸಿದರೆ ಆತನಿಗೆ ಒಂದು ಟೈಮ್ ಇದೆ. ಇನ್ನು ಕೆಲವರಿಗೆ ಹೈಸ್ಕೂಲಿಗೆ ಬಂದಾಗಲೇ ಯಾವಾಗ ಮದುವೆ ಎಂಬುದು ಯೋಚನೆ. ಪಾಸ್ ಆಗೋದು ಹೇಗೆ ಎಂಬುದಾಗಿ ಅವರು ಚಿಂತಿಸುತ್ತಾ ಇಲ್ಲ, ಮದುವೆ ಯಾರನ್ನಾಗಬೇಕು ಎಂಬುದಾಗಿ. ಅಂತ ಮಕ್ಕಳು ಇದ್ದಾರೆ. ಬೇಡದ ಕಿತಾಪತಿಗಳಿಗೆಲ್ಲ ಹೋಗಿ ಸಿಕ್ಕಾಕೊಂಡು ಆಮೇಲೆ ಜೀವಿತವನ್ನೇ ಹಾಳು ಮಾಡಿಕೊಂಡ ಎಷ್ಟೋ ಮಕ್ಕಳಿದ್ದಾರೆ. ನಾನು ಇನ್ನೇ ಹೇಳಿದೆ, ನೀವೆಲ್ಲ ಭಾಗ್ಯವಂತರು ಎಂಬುದಾಗಿ. ಅದರಿಂದೆಲ್ಲ ದೇವರು ನಿಮ್ಮನ್ನ ಬಿಡಿಸಿ ಒಂದು ಒಳ್ಳೆಯ ವಾತಾವರಣಕ್ಕೆ ನಿಮ್ಮನ್ನು ತಂದಿದ್ದಾನೆ. ನಾನು ಹೇಳುವಂಥದ್ದು, ನಿಮ್ಮ ಜೀವಿತದ ಪ್ರತಿಯೊಂದು ಕಾರ್ಯಕ್ಕೂ ದೇವರಿಗೆ ಒಂದು ಸಮಯವಿದೆ. ದೇವರು ಯಾವುದೇ ಒಂದು ಕಾರ್ಯಕ್ಕೆ ಸ್ವಲ್ಪ ತಡ ಮಾಡಿದರೆ ಅದಕ್ಕೆ ದೇವರದ್ದೇ ಆದ ಒಂದು ಕಾರಣವಿದೆ. ಆ ಕಾರಣವೆಲ್ಲ ನಮ್ಮ ಹತ್ರ ಹೇಳಬೇಕು ಎಂಬುದಾಗಿಲ್ಲ. ಹೇಳದೆ ಇರೋದಕ್ಕೂ ದೇವರಿಗೆ ಒಂದು ಕಾರಣ ಇರ್ತದೆ. ಈ ಕೆಲವರೆಲ್ಲ ರೋಗಿಗಳೆಲ್ಲ ಆದ್ರೆ, ಈ ಕೆಲವು ಭಯಾನಕವಾದಂತ ಅಥವಾ ಮಾರಣಾಂತಿಕವಾದ ರೋಗಗಳೆಲ್ಲ ಬಂದ್ರೆ, ಕ್ಯಾನ್ಸರ್ ಅಂತದೆಲ್ಲ ಬಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಆ ರೋಗಿ ಹತ್ರ ಮಾತ್ರ ಹೇಳೋದಿಲ್ಲ ನಿಮಗೆ ಕ್ಯಾನ್ಸರ್ ಎಂಬುದಾಗಿ, ಅಲ್ವಾ?
ಕೆಲವು ಡಾಕ್ಟರ್ ಕೆಲವರನ್ನ ನೋಡಿದ್ರೆ ಹೇಳ್ತಾರೆ, ಇನ್ನು ಹೆಚ್ಚಂದ್ರೆ 7 ದಿವಸ ಅವ್ರು ಹೋಗ್ತಾರೆ. ಮನೆಯವರಿಗೆಲ್ಲ ಹೇಳ್ತಾರೆ, ರೋಗಿ ಹತ್ರ ಮಾತ್ರ ಹೇಳೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ಅದರಿಂದ ಅವನಿಗೆ ತೊಂದರೆ ಎಂಬುದಾಗಿ ವೈದ್ಯರಿಗೆ ಗೊತ್ತು. ಈ ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳು ನಡೆಯುವಾಗ ಯಾಕೆ ಹೀಗೆ ಆಗ್ತದೆ, ಯಾಕೆ ಹೀಗೆ ಆಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲದಿದ್ರು ದೇವರಿಗೆ ಗೊತ್ತಿರ್ತದೆ. ಆದ್ರೆ ದೇವರು ಅದನ್ನು ನಮ್ಮ ಹತ್ರ ಹೇಳೋದಿಲ್ಲ. ಹೇಳದೆ ಇರಬೇಕಾದ್ರೆ ದೇವರಿಗೊಂದು ಕಾರಣವಿದೆ. ಆದ್ರೆ ಒಂದು ಮಾತು, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ, ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗಿ ತೀರುತ್ತದೆ. ಎವ್ರಿಥಿಂಗ್ ವರ್ಕ್ಸ್ ಫಾರ್ ದ ಗುಡ್. ಆತನಿಂದ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲವೂ ಆಗಿ ತೀರುತ್ತದೆ. ಆದ್ರಿಂದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ ಎಂಬುದಾಗಿ ಹೇಳಿದರೆ, ಆತನ ಸಮಯಕ್ಕೋಸ್ಕರ ನಾವು ಕಾಯುವವರಾಗಿರಬೇಕು. ಎಲ್ಲವೂ ಸುಗಮವಾಗಿ ಆತನಲ್ಲಿ ಆಶ್ರಯಿಸಬೇಕು. ಸೋಮಾರಿತನದಿಂದ ಮೌನವಾಗಿರೋದಲ್ಲ, ಆತನಲ್ಲಿ ಆಶ್ರಯಿಸಿಕೊಂಡು ಆತನ ಸಮಯಕ್ಕೋಸ್ಕರ ಕಾದರೆ ಎಲ್ಲವೂ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. 6 ವಿಷಯಗಳನ್ನು ನಾವು ನೋಡುತ್ತಾ ಬಂದೆವು. 1, ಸ್ವಯಂ ನ್ಯಾಯೀಕರಿಸಲು ಯಾವ ಮಾತನ್ನು ನಾವು ಆಡಬಾರದು. 2, ಕರ್ತನ ಮುಂದೆ ಪರಿಪೂರ್ಣ ಶರಣಾಗಿರಬೇಕು. 3, ಕರೆಯಲ್ಪಟ್ಟವರಿಗೋಸ್ಕರ ಕರ್ತನೇ ಮಾತನಾಡಲಿ, ಅದಕ್ಕೆ ಅವಕಾಶ ಕೊಡಬೇಕು. 4, ಬಿಡುವಿಲ್ಲದ ಕಾರ್ಯನಿಬಿಡತೆಯಿಂದ ಸ್ವಲ್ಪ ಬಿಡುವು ಪಡೆದುಕೊಳ್ಳಬೇಕು. 5, ಶಾಂತ ಸಮಯ ಮತ್ತು ಧ್ಯಾನ ಅನುದಿನದ ಅಭ್ಯಾಸವಾಗಿರಬೇಕು. 6, ಕರ್ತನ ಸಮಯಕ್ಕೋಸ್ಕರ ಕ್ಷಮೆಯಿಂದ ಕಾಯುವವರಾಗಿರಬೇಕು. ಜಫನ್ಯ 1:7, ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ, ಆತನ ದಿನವು ಸಮೀಪಿಸಿತು. ಹೌದು ಪ್ರಿಯರೇ, ಇಷ್ಟು ದಿವಸ ನಾವೆಲ್ಲ ತುಂಬ ಮಾತಾಡಿದ್ದೇವೆ. ಆದರೆ ಸ್ವಲ್ಪ ಸಮಯವಾದರೂ ಸ್ವಾಮಿ ನೀನು ಮಾತನಾಡು, ನಾನು ಮೌನವಾಗಿರುತ್ತೇನೆ. ಆತನ ಮಾತನ್ನು ಕೇಳುವುದಕ್ಕೋಸ್ಕರ ನಮ್ಮನ್ನೇ ನಾವು ಸಿದ್ಧ ಮಾಡೋಣ. ದೇವರು ನಮ್ಮೊಂದಿಗೆ ಮಾತನಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ.